ಈ ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ, ಇದು ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ. ನಾವು ಶಿವಮೊಗ್ಗದವ್ರು ಇದ್ಕೊಂಡು ಈಗ ಹೊರಗಿನಿಂದನೂ ಕೂಡ ಬಂದು ಆನ್ಲೈನ್ ಕೋಚಿಂಗ್ ತಗೊಂಡೇ ಇಷ್ಟೆಲ್ಲ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಇದ್ದಾರೆ. ಅಂದರೆ ನಾವು ಶಿವಮೊಗ್ಗದವರು ಆಗಿದ್ದುಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಕೋಚಿಂಗ್ ಕೊಡ್ತಾ ಇರುವ ಈ ನಮ್ಮ ಮಂಜು ಸರ್ ನೇತೃತ್ವದ ದೀಪಾ ಮೇಡಮ್ ಮತ್ತು ಅಭಿಲಾಷ್ ಸರ್ ಅವರ ತಂಡ ತುಂಬ ಅದ್ಭುತವಾಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದೆ. ಮಾಡಿ ನಮ್ಮ ಹುಡುಗಿನ ನವೋದಯ ಶಾಲೆ ಅಂತಂದರೆ ನಮ್ಮ ಗ್ರಾಮದಲ್ಲಿ ಇಡೀ ಇತಿಹಾಸದಲ್ಲಿ ಯಾವುದೂ ಆಗಿಲ್ಲ. ಹಾಗಾಗಿ ನನ್ನ ಮಗಳನ್ನು ಹೇಗಾದ್ರು ಮಾಡಿ ಕಷ್ಟಪಟ್ಟು ನವೋದಯ ಶಾಲೆಗೆ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನಪಟ್ಟೆ. ಆವಾಗ ನಮಗೆ ಬಂದಿದೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಕೋಚಿಂಗ್ ಸೆಂಟರ್. ಅನ್ನೋದು ಕೇವಲ ಅಂಕಗಳ ಸಾಧನೆ ಅಲ್ಲ, ಆ ಮಕ್ಕಳ ಎಲ್ಲ ಕನಸು ಮತ್ತು ಪರಿಶ್ರಮದ ಸಾಧನೆ ಅಂತ ನಾನು ಅನ್ಕೊತೀನಿ. ಈ ಸಾಧನೆಗೆ ಮಾರ್ಗದರ್ಶಕರಾಗಿರುವಂತಹ ಎಲ್ಲ ಶಿಕ್ಷಣ ಶಕ್ತಿ ಕೋಚಿಂಗ್ ಸೆಂಟರ್ನ ಶಿಕ್ಷಕರಿಗೆ ನಾನು ಮೊದಲೇ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಅವರು ಈ ಸಾಧನೆಗೆ ಅವರ ಮಾರ್ಗದರ್ಶನ ಮತ್ತು ಸೇವೆ ಇಲ್ಲದೇ ಇದ್ದರೆ ನನ್ನ ಮಕ್ಕಳು ಈ ರೀತಿ ನವೋದಯ ಶಾಲೆಗೆ ಆಯ್ಕೆ ಆಗಲು ಸಾಧ್ಯವಾಗ್ತಾ ಇರಲಿಲ್ಲ. ಏನು ಮಾಡಬೇಕು ಭವಿಷ್ಯದಲ್ಲಿ ಅನ್ನೋದನ್ನು ಪ್ರತಿಯೊಬ್ಬ ಪೇರೆಂಟ್ಸಲ್ಲೂ ಕೂಡ ಇರುತ್ತೆ. ಆ ಅಚೀವ್ಮೆಂಟ್ನ ಮೊದಲನೇ ಮೆಟ್ಟಲನ್ನು ಹತ್ತಿದಾಗ ಎಲ್ಲ ಪೇರೆಂಟ್ಸು ಕೂಡ ಭಾವುಕರಾಗಿರ್ತಕ್ಕಂಥದ್ದು. ಭಾಗದಲ್ಲಿ ತುಂಬ ಕಾಟಗಳು ನಮ್ಮ ಸೈಡು ತುಂಬ ಇಂಟೀರಿಯಲ್ ಪ್ಲೇಸ್ ಇರೋದ್ರಿಂದ ನಾನು ಮತ್ತೆ ತುಂಬ ಜನದ ಹತ್ರ ವಿಚಾರಿಸಿದಾಗ ಈ ಥರ ಆನ್ಲೈನಲ್ಲಿ ಕೊಡಿಸ್ಬೋದು ಅಂತ ನಾನೇ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಇದೊಂದು ವಿಡಿಯೋ ಸಿಕ್ತು ಒಂದ್ಸಲ. ಇವನು ಗ್ರೇಡ್ 3ಯಲ್ಲಿದ್ದ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮಗೊಂದು ಆಸೆ ಇತ್ತು ನಮ್ಮ ಮಗಳನ್ನ ನವೋದಯದಲ್ಲಿ ಪಾಸ್ ಮಾಡಿಸ್ಬೇಕು ಅಂತ, ಬಟ್ ಅದು ಸಕ್ಸಸ್ ಆಯಿತು. ಇವತ್ತು ಎಲ್ಲ ಕಡೆ ಧಾರವಾಡ ಆಗಲಿ ಬೆಂಗಳೂರಾಗಲಿ ಎಲ್ಲ ಕಡೆ ನಾನು ನೋಡಿದ್ದೀನಿ, ಗೂಗಲ್ ನೋಡಿದ್ದೀನಿ ಫಸ್ಟ್ ಆಫ್ ಆಲ್. ಯೂಟ್ಯೂಬಲ್ಲಿ ನಿಮ್ಮ ಕಂಟೆಂಟ್ ಬೇಸ್ ಯೂಟ್ಯೂಬ್ ನೋಡಿದಾಗ ನನಗೆ ಇದಾಯಿತು. ನನಗೆ ಇಲ್ಲೇ ಅಡ್ಮಿಷನ್ ಮಾಡಬೇಕಂತ, ನನಗೆ ಇಲ್ಲೇ ಮಾಡಬೇಕು. ಬೇರೆ ಕಡೆ ಎಲ್ಲ ನೋಡಿದ್ದೇವೆ ನಾವು. 2 ವರ್ಷ ಇಲ್ಲೇ ಮಾಡಿಸ್ಬಿಟ್ಟು ನನ್ನ ಮಗು ಲಾಸ್ಟ್ ಇಯರ್ ಟ್ಯಾಲೆಂಟ್ ಅವಾರ್ಡಲ್ಲಿ ಫಸ್ಟ್ ಬಂತು. ಎಲ್ಲ ಟೆಸ್ಟ್ಗಳಲ್ಲಿ 100 ತೊಗೊಳ್ತಿದ್ವು. ಮತ್ತು ಎಕ್ಸಾಮ್ನಲ್ಲೂ 100 ತೊಗೊಳ್ಬೇಕಂತ ನನ್ನ ಆಸೆ ಇತ್ತು. ಬಟ್ 3 ಮಾರ್ಕ್ಸ್ಲಿಂದ ಹೋಗಿದೆ. ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಶಕ್ತಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮಗಳು ಮತ್ತು ನಾವು ಪೇರೆಂಟ್ಸ್ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಶಿಕ್ಷಣ ಶಕ್ತಿಯೇ ಕಾರಣ ಅಂತ ಹೇಳ್ತೀನಿ. ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರಿಂದ ನಮ್ಮ ಮಗ ಆಯ್ಕೆ ಆಗಿದ್ದಾನೆ. ನಮ್ಮ ಮಗ ತುಂಬ ಎಫರ್ಟ್ ಹಾಕಿ ಓದಿದ್ದಾನೆ. ಅದಕ್ಕೆಲ್ಲ ಕಾರಣ ಮಂಜು ಸರು, ಅಭಿಲಾಷ್ ಸರು, ದೀಪಾ ಮ್ಯಾಮು ಇವರೆಲ್ಲ ಉತ್ತಮವಾದ ಕೋಚಿಂಗ್ ಕೊಟ್ಟಿದ್ದಾರೆ. ನಮ್ಮ ಮಗ ಡೈಲಿ ರೆಗ್ಯುಲರ್ 5ಇಂದ 7 ತನಕ ಬರ್ತಾಯಿದ್ದ. ನಮ್ಮ ಮಗ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣನೇ ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರ್. ಮನೆಯವರ ಒತ್ತಾಯದಿಂದ ಪೂರ್ವಕವಾಗಿ ಇಲ್ಲಿ ಕರ್ಕೊಂಡ್ಬಂದು 25-26 ಸಲುವಾಗಿ ಮಾತಾಡಿಲ್ಲ. ಮಗು ವಯಸ್ಸು 11ರಿಂದ 12 ವಯಸ್ಸಿದೆ. ಭವಿಷ್ಯ ಕಟ್ಕೊಳ್ತಕ್ಕಂಥದ್ದು ಇಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಬಹೆಟ್ ಮಾಡಿ ಮಾರ್ಕ್ಸ್ ತಗೊಳ್ಳುವಂಥದ್ದಲ್ಲ. ಕಂಟೆಂಟನ್ನು ಜೊತೆಗಿಟ್ಕೊಂಡು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿಯಾಗಿರ್ತಕ್ಕಂಥ ಮೊದಲನೇ ಹೆಜ್ಜೆಯನ್ನು ಮಗು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಸ್ಟೇಟ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್ ಇವತ್ತು ವಿಶೇಷವಾಗಿರ್ತಕ್ಕಂತಹ ವಿಡಿಯೋ ಜೊತೆಗೆ ಬಂದಿದ್ದಾರೆ. ಸಮಸ್ತ ಕರ್ನಾಟಕದ ನನ್ನೆಲ್ಲ ಆತ್ಮೀಯ ಪೋಷಕರು ಹಾಗೂ ಶಿಕ್ಷಣವೇ ಶಕ್ತಿಯ ಫಾಲೋವರ್ಸ್ ಎಲ್ಲರೂ ಕೂಡ ಈ ವಿಡಿಯೋಗೋಸ್ಕರ ತಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಅನ್ನೋದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಇವತ್ತು ಬಂದಿರತಕ್ಕಂತಹ ವಿಷಯ 2026-27ನೇ ಸಾಲಿನಲ್ಲಿ ಶಿಕ್ಷಣವೇ ಶಕ್ತಿ ನವೋದಯ ತರಬೇತಿ ಕೇಂದ್ರ ಶಿವಮೊಗ್ಗ ಇವರಿಂದ ಈ ಇನ್ಸ್ಟಿಟ್ಯೂಷನ್ ಸಪೋರ್ಟಿನಿಂದ ಬ್ಯಾಕ್ಗ್ರೌಂಡ್ನಿಂದ ಆಯ್ಕೆ ಆಗಿರ್ತಕ್ಕಂತಹ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋ ಸಾಧಕರನ್ನು ಪರಿಚಯ ಮಾಡಿಸೋಕ್ಕೂ ಮೊದಲು ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಆತ್ಮೀಯ ಪೋಷಕರು ಡಿಸೆಂಬರ್ 13, 2025ರಂದು ಜವಾಹರ್ ನವೋದಯ ಎಕ್ಸಾಮಿನೇಷನ್ಸನ್ನು ಬರೆದಿರ್ತಕ್ಕಂಥ ನಮ್ಮೆಲ್ಲ ಪೋಷಕರಿಗೂ ಕೂಡ ಒಂದು ಬಹಳ ಗೊಂದಲ ಇದೆ. ನಾನು ಈ ಹಿಂದಿನ ವಿಡಿಯೋ ಯಾವ ವಿಡಿಯೋ ಅದು ಅಂತ ಹೇಳಿದ್ರೆ ಕಟ್ ಆಫ್ 92+ ಇದ್ದರೂ ಕೂಡ ಸೆಲೆಕ್ಷನ್ ಆಗಲಿಲ್ಲ ಅನ್ನೋದನ್ನು ಒಂದು ವಿಡಿಯೋವನ್ನು ಕೊಟ್ಟಿದ್ದೆ. ಅದರ ಕೆಳಭಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೋಷಕರು ಕಮೆಂಟನ್ನು ಮಾಡಿದ್ದೀರಾ. ನಿಮ್ಮೆಲ್ಲ ಗೊಂದಲಗಳಿಗೂ ಮತ್ತೊಮ್ಮೆ ನಾನು ತೆರೆಯನ್ನು ಎಳಿತೇನೆ. ಆ ನಂತರದಲ್ಲಿ ನಮ್ಮ ಸಾಧಕರ ಪಟ್ಟಿಯನ್ನು ನಾನು ಪರಿಚಯವನ್ನು ಮಾಡಿಸ್ಕೊಡ್ತೇನೆ. 2025 ಡಿಸೆಂಬರ್ 13ರಂದು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚಿಗೆ ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಆಯ್ಕೆಯಾಗಿಲ್ಲ.
ಕಾರಣ ಸಾಕಷ್ಟು ಕಾರಣಗಳಿದೆ. ಮೊದಲನೇ ಕಾರಣ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದಾಗ ಅಲ್ಲಿ ಎಷ್ಟು ಅವಕಾಶಗಳಿರುತ್ತೋ ಅಷ್ಟು ಅವಕಾಶಗಳಿಗೆ ಸೀಮಿತವನ್ನುಗೊಳಿಸಿ ಕಟಫನ್ನು ಜಿಲ್ಲಾವಾರು ಕಟಫನ್ನು ತಯಾರು ಮಾಡಿರ್ತಾರೆ. ಅದರ ಜೊತೆಗೆ ಒಂದು ಜಿಲ್ಲೆಯ ಕಟಫಿಗೂ ಇನ್ನೊಂದು ಜಿಲ್ಲೆಯ ಕಟಫಿಗೂ ಭಾಳ ವ್ಯತ್ಯಾಸ ಇರುತ್ತೆ. ನೀವು ಬೇಕಾದರೆ ನೋಡ್ಬೋದು. ಇದೇ ನಮ್ಮ ಡಿಸೆಂಬರ್ 13ರಂದು ಎಕ್ಸಾಮ್ ನಡೆದಿರ್ತಕ್ಕಂಥದ್ದನ್ನು 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಎಕ್ಸಾಮಿನೇಷನ್ಸ್ ಅಂತ ಹೇಳಿ ತಾವು ಅಂದ್ಕೋಬೇಕು. ಇಲ್ಲಿ ನೀವು ಕಟ್ ಆಫ್ ಮಾರ್ಕ್ಸನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಯೂಟ್ಯೂಬ್ ಪ್ಲೀಸ್ ಈ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ ಈ PDF ಅನ್ನು ಕೂಡ ಹಾಕಿದ್ದೀವಿ. ಜಸ್ಟು ನಿಮ್ಮ ಗಮನಕ್ಕೆ ನಾನೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತಾ ಇದ್ದೀನಿ, ಯಾವ ಯಾವ ಜಿಲ್ಲೆ ಹೇಗೆ ಅನ್ನೋದನ್ನು. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ತಗೊಂಡಿದ್ದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದಾವೆ. ಆ 7 ತಾಲೂಕುಗಳಲ್ಲೂ ಕೂಡ ಯಾವ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ತಾಲೂಕುಗಳು ಹೆಚ್ಚಿಗೆ ಸಲ್ಲಿಸಿರ್ತಾರೋ ಆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಸೀಟ್ ಹೋಗಿರುತ್ತೆ. ಅದರ ಜೊತೆಗೆ ಈ ಬಾರಿಯ ಪ್ರಶ್ನೆ ಪತ್ರಿಕೆ ಒಂದಿಷ್ಟು ಸರಳವಾಗಿರೋದ್ರಿಂದ ಎಲ್ಲ ಮಕ್ಕಳು ತುಂಬ ಅದ್ಭುತವಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಆತ್ಮೀಯ ಪೋಷಕರೇ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಿಮ್ಮ ಬದುಕನ್ನು ಕಟ್ಟಿಕೊಡುವ ಪರೀಕ್ಷೆ ಆಗಿದ್ದರೂ ಕೂಡ ನೀವು ತೆಗೆದುಕೊಂಡಿರುವ ಅಂಕಗಳು 85ಕ್ಕೂ ಹೆಚ್ಚು ಯಾರು ಅಂಕಗಳನ್ನು ಪಡ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ನಿಮ್ಮ ನಾಲೆಡ್ಜನ್ನು ರ್ಯಾಂಕಿಂಗ್ ಲಿಸ್ಟಲ್ಲಿ ನಿಮ್ಮ ನಾಲೆಡ್ಜನ್ನು ಇಟ್ಕೊಂಡಿದ್ದೀರಾ. ಹಾಗಾಗಿ ಪೋಷಕರು ಇವತ್ತು ಯಾರು ಈ ವಿಡಿಯೋವನ್ನು ನೋಡ್ತೀರಾ ಖಂಡಿತವಾಗಲೂ ಕೂಡ ಇದಕ್ಕಿಂತ ದೊಡ್ಡ ಅವಕಾಶವನ್ನು ಯಾರು ಈ ವರ್ಷ 5ನೇ ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಬರೆದು 6ನೇ ತರಗತಿಗೆ ಉತ್ತಮ ಶಿಕ್ಷಣಕ್ಕಾಗಿ ಅವಕಾಶವನ್ನು ಕೇಳ್ತಾ ಇದ್ದರು, ನಿಮಗಾಗಿ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಚನ್ನಕೇಶವನಗರ ಶಿಕಾರಿಪುರ, ಎ ಸ್ಕೂಲ್ ಕಂಪ್ಲೀಟ್ ಕಂಟೆಂಟ್ ಬೇಸ್ಡ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಆ್ಯಂಡ್ ಬಹೆರ್ಟ್ ಲೆಸ್ ಸ್ಕೂಲ್ ನಿಮ್ಮ ಎಲ್ಲ ಮಕ್ಕಳನ್ನು ಕೂಡ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳುವ ಶಿಕ್ಷಣವನ್ನು ಕೊಡತಕ್ಕಂತಹ ಹೊಣೆಗಾರಿಕೆಯನ್ನು ನಾನು ಈ ವರ್ಷ ಇಟ್ಕೊಂಡಿದ್ದೇನೆ. ಹಾಗಾಗಿ ದಿನಾಂಕ 29 ನಮ್ಮ ಟ್ಯಾಲೆಂಟ್ ಅವಾರ್ಡ್ ದಿನಾಂಕ 29/3/2000 ದಿನಾಂಕ 29/3/2026 ಭಾನುವಾರ ನಮ್ಮ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಚನ್ನಕೇಶವನಗರ ಶಿಕಾರಿಪುರ ಇಲ್ಲಿ 3ನೇ ತರಗತಿಯನ್ನು ಉತ್ತೀರ್ಣಗೊಂಡು 4ನೇ ತರಗತಿ ವಿದ್ಯಾರ್ಥಿಗಳು, 4ನೇ ತರಗತಿಯನ್ನು ಉತ್ತೀರ್ಣಗೊಂಡಿರ್ತಕ್ಕಂಥ 5ನೇ ತರಗತಿ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ವರ್ಷ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆದು ಯಾರಿಗೆಲ್ಲ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಅವಕಾಶ ಸಿಕ್ಕಿಲ್ಲ ಆ ವಿದ್ಯಾರ್ಥಿಗಳು ಕೂಡ ಈ ಎಕ್ಸಾಮಿನೇಷನ್ಸನ್ನು ಬರೀಬೋದು. ಈ ವರ್ಷದ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ನ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಪಡ್ಕೊಂಡು ಈ ನೋಂದಣಿಗೆ ಕೊನೆಯ ದಿನಾಂಕ 28/3/2026 ಇರುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್. ನಮ್ಮ ಈ 3 ಕಾಂಟ್ಯಾಕ್ಟ್ ನಂಬರಲ್ಲಿ ಯಾವುದಾದರೂ ಒಂದು ನಂಬರಿಗೆ ನೀವು ಕರೆಯನ್ನು ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅದಷ್ಟೇ ಅಲ್ಲದೆ ಯಾರೆಲ್ಲ ಈ ವರ್ಷ ಅಂದರೆ 2026-27ನೇ ಸಾಲಿಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಬರೆದು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಈ ನಮ್ಮ ಸಾಧಕರ ಪಟ್ಟಿ ಹಾಗೂ ಈ ನಮ್ಮ ಪೋಷಕರ ಅಭಿಪ್ರಾಯವನ್ನು ಒಮ್ಮೆ ಕೇಳಿ ತಾವು ಕೂಡ ಈ ನಂಬರನ್ನು ಸೇವ್ ಮಾಡಿಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ ಬಹಳ ಅದ್ಭುತವಾಗಿ ತಯಾರು ಮಾಡಿರ್ತಕ್ಕಂತಹ ಮೆಟೀರಿಯಲ್ಸ್ OMR ಶೀಟ್ಸ್ ಜಸ್ಟು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾಡಿಕೊಳ್ಳಲಾಗುತ್ತೆ. ಇದಿಷ್ಟನ್ನು ಓದಿ ಸಾಕು, ಬೇರೆ ಏನೂ ಬೇಡ. ನಾನು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಪೋಷಕರು ಮಾತಾಡ್ತಾರೆ. ಹಾಗಾದರೆ 2025-26ನೇ ಸಾಲಿನ ಸಾಧಕರು, ಶಿಕ್ಷಣವೇ ಶಕ್ತಿಯ ಸಾಧಕರು ಮೊಟ್ಟ ಮೊದಲನೆಯದಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ನಮ್ಮ ಮೈಸೂರು ಜಿಲ್ಲೆ ನಿತ್ಯಶ್ರೀ SM, ತಂದೆ ಹೆಸರು ಮಂಜುನಾಥ SV, ತಾಯಿ ಹೆಸರು ಶಿವಮ್ಮ MT, ಅವರ ರೋಲ್ ನಂಬರ್ ಹಾಗೆ ಜನ್ಮ ದಿನಾಂಕವನ್ನು ಕೊಟ್ಟಿದ್ದೀವಿ. ಮೈಸೂರು ಜಿಲ್ಲೆಯಿಂದ ಮನೆಯಲ್ಲೇ ಕೂತ್ಕೊಂಡು
ಬಹಳ ಅತ್ಯಂತ ಕಡಿಮೆ ಅವಧಿನಲ್ಲಿ ಶಿಕ್ಷಣವೇ ಶಕ್ತಿಯನ್ನು ಫಾಲೋ ಮಾಡಿ ಇವತ್ತು ಮೈಸೂರು ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಮಗು ಹೋಗ್ತಾ ಇದ್ದಾರೆ. ಅವರ ತಂದೆ, ಅವರ ತಾಯಿ ಹಾಗೂ ನಿತ್ಯಶ್ರೀ ಅವರು ನಮ್ಮ ಸ್ಟುಡಿಯೋದಲ್ಲಿ ಮೈಸೂರಿಂದ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಶುಭಾಶಯವನ್ನು ಹೇಳ್ತಾ ಇದ್ದೀವಿ. ನಿತ್ಯಶ್ರೀ SM ಹಾಗೂ ಮಂಜುನಾಥ SV, ತಾಯಿ ಶಿವಮ್ಮ, ಕಮ್ ಆನ್ ಸ್ಟೇಜ್ ಪ್ಲೀಸ್. ನೀವು ನೋಡ್ತಾ ಇದ್ದೀರಾ, ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ನಿತ್ಯಶ್ರೀ ಅವರನ್ನು ನಮಗಿಂತ ಹೈಟ್ ಮಾಡಿಬಿಟ್ಟಿದ್ದೀವಿ. ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಇವತ್ತು ಮೈಸೂರಿಂದ ಬಂದಿರತಕ್ಕಂತಹ ನಿತ್ಯಶ್ರೀ ಅವರ ತಂದೆ ಮಂಜುನಾಥ್ SV ಅವರು ಇನ್ಸ್ಟಿಟ್ಯೂಷನ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಮೊದಲಿಗೆ ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇವರ ಸಿಬ್ಬಂದಿಗಳಿಗೆ ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂತಂದರೆ ಮೂಲತಃ ನಾವು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಒಂದು ಪುಟ್ಟ ಹಳ್ಳಿ ನಮ್ಮದು, ಶೀಗವಾಳ ಅಂದ್ಬಿಟ್ಟು ಕೊನೆ ಬಾರ್ಡ್ರು. ಈ ಕಡೆ ಮೈಸೂರು ಲಾಸ್ಟು, ಈ ಕಡೆ ಹಾಸನಗೂ ಲಾಸ್ಟು. ಹೀಗಿರುವಾಗ ನಮಗೂ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಿದ್ರು, ಶಿವಮೊಗ್ಗದಲ್ಲಿ ಒಂದು ಕೋಚಿಂಗ್ ಸೆಂಟ್ರ್ ಇದೆ, ಆನ್ಲೈನ್ ಯೂಟ್ಯೂಬ್ ಇದೆ, ನೋಡು ನಿಮ್ಮ ಮಗಳು ಚೆನ್ನಾಗಿ ಬುದ್ಧಿವಂತ ಆಗಿದ್ದಾಳೆ, ಒಂದು ಪುಷಪ್ ಮಾಡೋಕ್ಕೆ ತಗೊಂಡಿನಲ್ಲಿ ಅವರು ಹೆಲ್ಪ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ನಾನು ಆಗಾಗ ನಿಮ್ಮ ಯೂಟ್ಯೂಬ್ ಚಾನಲ್ನ ಗಮನಿಸ್ತಾ ಇದ್ದೆ. ನಂತರ ಏನಾಯಿತು, ಇವಳು ಫೋರ್ತ್ ಆಯಿತು, ಫಿಫ್ತ್ಗೆ ನಮ್ಮ ಮೈಸೂರು ಡಿಸ್ಟಿಕ್ಕಿಗೆ TC ತಗೊಂಡು ಅಡ್ಮಿಷನ್ ಮಾಡಿಸಿದೆ. ನಂತರ ಏನಾಯಿತು, ನಾನು ಕೂಡ PU ಮಾಡಿ D.Ed TCH ಮಾಡಿ, ಬಟ್ ನಮ್ಗೆ ಜಾಬ್ ಆಗಲಿಲ್ಲ. ನಾವು ಒಂದು ತೋಟ ಗಿಟ ಮಾಡ್ಕೊಂಡು ಅಡಿಕೆ ತುಡಿಕೆ ಮಾಡ್ಕೊಂಡಿದ್ವಿ. ನಾನು ಏನಾದ್ರು ಮಾಡಿ ನಮ್ಮ ಹುಡುಗಿನ ನವೋದಯ ಶಾಲೆ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಇಡೀ ಇತಿಹಾಸದಲ್ಲಿ ಯಾರೂ ಆಗಿಲ್ಲ. ಹಾಗಾಗಿ ನನ್ನ ಮಗಳನ್ನು ಹೇಗಾದ್ರು ಮಾಡಿ ಕಷ್ಟಪಟ್ಟು ನವೋದಯ ಶಾಲೆಗೆ ಆಯ್ಕೆ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನಪಟ್ಟೆ. ಆವಾಗ ನಮಗೆ ಬಂದಿದೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಕೋಚಿಂಗ್ ಸೆಂಟರ್ ಸಹಾಯದಿಂದ ಹೇಗಾದ್ರು ಮಾಡಿ ನಾನು ನಮ್ಮ ಮಗಳನ್ನು ನವೋದಯ ಶಾಲೆಗೆ ಆಯ್ಕೆ ಮಾಡಬೇಕು ಅಂತ ಪಣ ತೊಟ್ಟು ಕೊನೆಗೆ ನಾನು ಏನು ಮಾಡಿದ್ವಿ ಅಂತಂದರೆ ಫೋನ್ ಮಾಡಿದ್ವಿ ಇವರಿಗೆ. ನಮ್ಗೆ ಗೊತ್ತಿಲ್ಲ ಶಿವಮೊಗ್ಗದಾಗ ಇವತ್ತೇ ಫಸ್ಟ್ ಶಿವಮೊಗ್ಗಕ್ಕೆ ಬಂದಿರೋದು, ಇವತ್ತೇ ಫಸ್ಟ್ ಫೋನ್ ಮಾಡಿದ್ವಿ. ಸರ್ ಹೀಗೆ ಸರ್ ನಾವು ಪುಟ್ಟ ಹಳ್ಳಿ ಇದ್ದಾವೆ ಸರ್, ನಮ್ಗೆ ಸರಿ ನೆಟ್ವರ್ಕು ಸಿಗೋಲ್ಲ, ಅಲ್ಲಿ ಆನ್ಲೈನ್ಗೆ ನಮ್ಗೆ ನೆಟ್ವರ್ಕು ಸಿಗೋಲ್ಲ. ಆದರೂ ಕೂಡ ನಮ್ಗೆ ಫೋನ್ ಮಾಡಿ, ಸರ್ ಹೀಗೆ ನಮ್ಮ ಮಗಳು ಒಬ್ಬಳು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ, ಅವಾಗ ನವೋದಯ ಅಪ್ಲಿಕೇಶನ್ ಹಾಕ್ಸಿದ್ದೀವಿ, ನಮ್ಗೆ ಅಷ್ಟು ಕಾನ್ಸೆಪ್ಟ್ ಇಲ್ಲ, ನವೋದಯದ ಬಗ್ಗೆ ಅಷ್ಟು ಕಾನ್ಸೆಪ್ಟ್ ಇಲ್ಲ. ಹಾಗಾಗಿ ದಯಮಾಡಿ ನೀವು ನಮ್ಮ ಹುಡುಗಿಗೆ ಒಂದು ತರಬೇತಿ ಕೊಟ್ಟು ನವೋದಯ ಶಾಲೆಗೆ ಆಯ್ಕೆ ಮಾಡಿಕೊಡ್ಬೇಕು ಸರ್ ಅಂತ ವಿನಂತಿ ಮಾಡಿಕೊಂಡಾಗ, ಸರ್ ನಾವಿದ್ದೀವಿ ಬನ್ನಿ ಸರ್, ನಿಮ್ಗೇನು ಬೇಕೋ ಅದನ್ನು ನಾವು ಹೆಲ್ಪ್ ಮಾಡಿಕೊಡ್ತೀವಿ ಸರ್, ನಿಮಗೆ ಒಂದು ಶಕ್ತಿ ತುಂಬ್ತೀವಿ ಸರ್ ಅಂದ್ಬಿಟ್ಟು ನಮಗೆ ಒಂದು ಭರವಸೆ ಕೊಟ್ಟರು. ಅದರಂತೆ ನಾವು ಏನು ಮಾಡಿದ್ವಿ, ಒಂದು ಆನ್ಲೈನ್ ತರಗತಿಗೆ ಜಾಯ್ನ್ ಆಯಿದ್ವಿ. ಅವಾಗ ಆನ್ಲೈನ್ ತರಗತಿಗೆ ನಿಮ್ಮ ಮಗುನ ಜಾಯಿನ್ ಮಾಡಿಸಿ ಸರ್, ಈ ಮಗುವಿಗೆ ಏನು ಬೇಕು ಆ ಶಕ್ತಿ ಕೊಡೋ ಜವಾಬ್ದಾರಿ ನಮ್ಮದು ಸರ್ ಅಂದ್ಬಿಟ್ಟು ಅವರು ನಮಗೆ ಹುಮ್ಮಸ್ಸು ಒಪ್ಸೋದು. ಅವತ್ತಿನ ನಾವು ಸರ್ ಆನ್ಲೈನ್ ಕ್ಲಾಸಿಗೆ ಅಡ್ಮಿಷನ್ ಆದ್ವಿ. ನಮ್ಮ ಜೊತೆಗೆ ಮೆಟೀರಿಯಲ್ಗಳು ತಗೊಂಡ್ವಿ. ಮಗು ಶಾಲೆಗೆ ಹೋಗ್ತಿತ್ತು. ಇದುವರೆಗೂ ಕೂಡ ನಮ್ಮ ಮಗು ಶಾಲೆಗೆ ಒಂದಿನ ಆಬ್ಸೆಂಟ್ ಆಗಿರಲಿಲ್ಲ. ನಾವೇನು ಮಾಡ್ತಿದ್ವಿ, ನಾನು ಮನೇಲಿ ಕೂತ್ಕೊಂಡು ನಾನು ಏನು ಮಾಡ್ತೀನಿ, ನನ್ನ ಉದ್ಯೋಗ ಏನಪ್ಪ ಅಂದರೆ ಆಟ ಓಡಿಸೋದು. ಜಾಬ್ ಸಿಗಲಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಮನೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಆವಾಗ ನಾವು ಒಂದು ಟಾಟಾ AC ಆಟೋ ತೊಗೊಂಡ್ವಿ. ನಾವು ಅದರಲ್ಲಿ ಬಾಡಿಗೆ ಗಿಡಿಗೆ ಹೊಡೆಯೋದು, ಮತ್ತು ಮಕ್ಕಳಿಗೆ ಬುಕ್ಸು ಪೆನ್ನು ತಗೊಂಡು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವಿ. ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ದು ಶಿಕ್ಷಣವೇ ಶಕ್ತಿ ಶಿವಮೊಗ್ಗ. ನಾವು ಬುಕ್ಸನ್ನು ತರಿಸ್ಕೊಂಡ್ವಿ. ನಾನು ಫಸ್ಟು ಈ ಬುಕ್ಸ್ ಏನಿದೆ ಫಸ್ಟ್ ನಾನು ಓದ್ಕೊಂಡು ಆದಮೇಲೆ ಮಗು ಶಾಲೆಗೆ ಬರೋದು 4 ಗಂಟೆಗೆ. ಆವಾಗ ಮಗುಗೆ ಏನು ಬಿಸ್ಕೆಟು ಟೀ ಕೊಡಿಸ್ಬಿಟ್ಟು ಮಗು ಕೂರಿಸ್ಬಿಟ್ಟು ಫಸ್ಟಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಮಗುವಿಗೆ. ಈ ನವೋದಯ ಶಾಲೆ ಯಾವಾಗ ಅಪ್ಲಿಕೇಶನ್ ಅಲ್ಲಿಂದ ಹಿಡಿದು ಡಿಸೆಂಬರ್ 13 ತನಕ ಇವಳು ಬಿಟ್ಟು ನಾನು ಯಾವ ಬಾಡಿಗೆಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಯಾಕೆಂದರೆ ನನಗೆ ಒಂದೊಂದು ಇತಿಹಾಸ ನಿರ್ಮಾಣ ಮಾಡಬೇಕಾಯ್ತು. ನಮ್ಮೂರಲ್ಲಿ ಯಾವಾಗಿರಲಿಲ್ಲ, ನಮ್ಮ ಇಡೀ ಗ್ರಾಮದಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ನವೋದಯ ಶಾಲೆಗೆ ಆಯ್ಕೆ ಯಾರೂ ಆಗಿಲ್ಲ. ಹಾಗಾಗಿ ನಮಗೊಂದು ಚಾಲೆಂಜ್ ಇತ್ತು. ಆ ಚಾಲೆಂಜಿಗೆ ಬೂನಾದಿ ಹಾಕಿದೆ ಈ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್. ಮೈಸೂರಿಂದ ಮಂಜುನಾಥ್ ಸರ್ ಅವರು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದಾರೆ. ಎಷ್ಟು ಕಿಲೋಮೀಟ್ರ್ ಬಂದಿದ್ದಾರೋ ಅಷ್ಟು ವರ್ಡ್ಸನ್ನಾದರೂ ಮಾತಾಡಬೇಕಂತ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಿತ್ಯಶ್ರೀ ಅವರು ಮತ್ತು ಶಿವಮ್ಮ ಅವ್ರದ್ದು ಕೂಡ ಮತ್ತೊಂದು ವೀಡಿಯೋ ಬೈಟನ್ನು ತಗೊಂಡು ಆ ವಿಡಿಯೋವನ್ನು ಸಪ್ರೇಟಾಗಿ
ಮೈಸೂರಿನ ಸಂಪೂರ್ಣ ಜನತೆ ನೋಡೋ ರೀತಿಯಲ್ಲಿ ಶಿಕ್ಷಣವೇ ಶಕ್ತಿ ಮಾಡುತ್ತೆ. ಮೈಸೂರಿಂದ ಇಲ್ಲಿವರೆಗೂ ಬಂದುಬಿಟ್ಟು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂತಹ ನಿತ್ಯಶ್ರೀ ಹಾಗೂ ಅವರ ಕುಟುಂಬದವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ಸರ್ ನನ್ನ ಮಗಳು ಸರ್ ನನ್ನ ಮಗಳು ಇಷ್ಟು ಅಂಕಗಳು ಗಳಿಸ್ತಾ ಅಂತ ನಮ್ಗೆ ಮನಸ್ಸು ಕಂಡಿರಲಿಲ್ಲ. ಎಷ್ಟು ಅಂತಂದರೆ 97.5 ಮ್ಯಾಥಮೆಟಿಕ್ಸಲ್ಲಿ 2 ಪ್ರಶ್ನೆಗಳು ಬಿಟ್ಟರೆ ಎಲ್ಲ ಔಟ್ ಆಫ್ ಔಟ್ ಸರ್. ಇದಕ್ಕೆ ಮೂಲ ಕಾರಣವೇ ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿತ್ಯಶ್ರೀ ಅವರು ಹೇಗೆ ಅನಿಸ್ತಾ ಇದೆ ನವೋದಯ ಶಾಲೆಗೆ ಆಯ್ಕೆಯಾಗಿರೋದು? ತುಂಬ ಇಷ್ಟ ಆಗ್ತಿದೆ. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿತ್ಯಶ್ರೀ SM, ನನ್ನ ತಂದೆಯ ಹೆಸರು ಮಂಜುನಾಥ್ SV, ನನ್ನ ತಾಯಿ ಹೆಸರು ಶಿವಮ್ಮ MT. ನಾನು ನಿಮ್ಮ ಯೂಟ್ಯೂಬ್ ಚಾನಲಿಂದ ಮೆಂಟಲ್ ಎಬಿಲಿಟಿ, ಮ್ಯಾಥಮೆಟಿಕ್ಸ್ ಹಾಗೂ ಕನ್ನಡ ಈ 3 ಅಭ್ಯಾಸ ಸತತವಾಗಿ ಅಭ್ಯಾಸ ಮಾಡಿ 97.5 ಇಷ್ಟು ಅಂಕಗಳನ್ನು ಗಳಿಸಲು ಸಹಾಯ ಮಾಡಿದಂಥ ಮಂಜು ಸರ್, ದೀಪಾ ಮೇಡಮ್ ಹಾಗೂ ಕನ್ನಡ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದು ಅನ್ನೋದನ್ನು ಮೊದಲೇ ಹೇಳಿದ್ದೆ ನಾನು. ತುಂಬ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಮೇಡಮ್ ಬೇಗ 1 ನಿಮಿಷ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಶಿಕ್ಷಣವೇ ಶಕ್ತಿ ಅನ್ನೋ ಒಂದು ಕೋಚಿಂಗ್ ಸೆಂಟರು ನಮಗೆ ತುಂಬ ಉಪಯೋಗ ಆಗಿದೆ. ಯಾಕೆ ಅಂತಂದರೆ ನಮ್ಮನೆಯವರು ಮ್ಯಾಥ್ಸ್ ಹೇಳ್ಕೊಟ್ರೆ ನಾನು ಕನ್ನಡನ ಅಭ್ಯಾಸ ಮಾಡಿಕೊಡ್ತಿತ್ತು. ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದು. ನಾವು ಒಂದು ಹಳ್ಳಿಯಲ್ಲಿರೋದು, ಅಲ್ಲಿ ಒಂದು ಬಸ್ಸಿನ ವ್ಯವಸ್ಥೆನೂ ಇಲ್ಲ. ಆ ಊರಲ್ಲಿ ತುಂಬ ಜನ ನಮ್ಮನ್ನು ಆಡ್ಕೊಂಡ್ರು. ಊರು ಬಿಟ್ಟು ಹೋಗಿ ಓದಿಸ್ಬೇಕಾ ಮಕ್ಕಳ, ಸರ್ಕಾರದಿಂದನೇ ಊಟದ ವ್ಯವಸ್ಥೆ ಎಲ್ಲನೂ ಕೊಡ್ತಿದ್ದಾರೆ ಅಂತ ನಮ್ಮ ಮುಂದೆನೇ ಅಂದಿದ್ರು. ಆ ಚಾಲೆಂಜ್ನ ಮುರಿದಂಥ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ನಮ್ಮ ಶಿಕ್ಷಣವೇ ಶಕ್ತಿ ನವೋದಯ ಸೆಂಟರು. ಆ ಒಂದು ಶಕ್ತಿಯಿಂದ ನಾವು ಏನು ಮಾಡಿದ್ವು, ಅಲ್ಲಿ ಕೊಡುವಂತಹ ಒಂದು ಪ್ರತಿಯೊಂದು ಕೋಚಿಂಗ್ನು ಕೂಡ ನಾವು ಒಂದೇ ಒಂದು ತಿಂಗಳಲ್ಲಿ ತೊಗೊಂಡ್ರು ಕೂಡ ಪ್ರತಿಯೊಂದನ್ನು ಕೂಡ ನಮ್ಮ ಮನೆಯವರು ಅಬ್ಸರ್ವ್ ಮಾಡಿ ಅದನ್ನು ಬಂದ ತಕ್ಷಣ ನಮ್ಮ ಮಗುನ ನೀಟಾಗಿ ಹೇಳ್ತಿದ್ರು. ನನಗೂ ಹೇಳ್ತಿದ್ರು, ಕನ್ನಡ ಹೇಳ್ಕೊಡು ನೀನು, ನಾನು ಮ್ಯಾಥ್ಸ್ ಹೇಳ್ಕೊಡ್ತೀನಿ. ಇಲ್ಲಿ ಏನು ಹೇಳ್ತಾರೋ ಅದನ್ನು ಅವ್ರು ಏನೇ ಪಾಠ ಮಾಡಿದ್ನೂ ನೀಟಾಗಿ ಕಲ್ತ್ಕೊಳ್ಳೋ ತಕ್ಷಣ ಮಗುಗೆ ಆ ಟೈಮಲ್ಲೇ ಹೇಳಿ ನಾವು ಆ ಮಗು ಕಲಿತ ಮೇಲೆ ಮಲಗಿಸ್ತಾ ಇದ್ದು. ಅವರಿಗೆಲ್ಲ ನಮ್ಮ ಊರಲ್ಲಿ ಹಳ್ಳಿಲಿ ನಿಜವಾಗ್ಲೂ ರಾತ್ರಿ ಮಗುನ ಬ್ಯಾನರ್ ಹಾಕ್ಸಿ ನಾವು ಹಿಂಗೆ ಶಿವಮೊಗ್ಗಕ್ಕೆ ಹೋಗಬೇಕು ಬರೋಕ್ಕೆ ಹೇಳಿದ್ದಾರೆ ಅಂದರೆ ಕೇಕ್ ಕಟ್ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಹಳ್ಳಿ ಮಕ್ಳಿಗೆ ಗೊತ್ತಿಲ್ಲ ಈ ಥರ ಕೋಚಿಂಗ್ ಐತೆ ಅಂತ. ಮೈಸೂರು ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಬಂದಿದ್ದಾಳೆ. ಅದಕ್ಕಾಗಿ ನಾವು ಈ ಒಂದು ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನೂ ಹೆಚ್ಚು ಮಕ್ಕಳಿದ್ದಾವೆ ನಮ್ಮ ಹಳ್ಳಿಗಳಲ್ಲಿ, ಅವ್ರಿಗೆ ಈ ಥರ ವ್ಯವಸ್ಥೆನೇ ಗೊತ್ತಿರಲ್ಲ. ಇಂಥದಕ್ಕೆಲ್ಲ ಆಗೋಕ್ಕೆ ಈ ಒಂದು ಶಿಕ್ಷಣ ಸಂಸ್ಥೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿದೆ. ಇನ್ನೂ 2 ಮಕ್ಕಳಿದ್ದಾರೆ. ಆ 2 ಮಕ್ಕಳನ್ನು ಕೂಡ ಇದೇ ಸಂಸ್ಥೆಯಲ್ಲಿ ಓದಿಸ್ಬೇಕು ಅನ್ನೋದು ನಮಗೆ ತುಂಬ ಆಸೆ ಆಗಿದೆ. ಈ ಒಂದು ಸಂಸ್ಥೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮೇಡಮು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತನ್ನು, ಹಾಗೆ ಸಪೋರ್ಟಿವ್ ಆಗಿ ಶಿಕ್ಷಣವೇ ಶಕ್ತಿಯ ಬ್ಯಾಕ್ಗ್ರೌಂಡ್ ಆಗಿ ನಿಲ್ತೀವಿ ಅನ್ನೋ ಮುಂದೆನೂ ಕೂಡ ಅಂತಹ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಇವರಿಗೆ ಮತ್ತೆ ಪುನಃ ಮೈಸೂರಿಗೆ ಬೀಳ್ಕೊಡಬೇಕು. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನಮ್ಮ ಮುಂದಿನ ಸಾಧಕರು ಸಾತ್ವಿಕ್ ಜಿ ಅರಮನೆ. ತಂದೆ ಹೆಸರು ಅರಮನೆ ಗುರುಬಸವರಾಜಪ್ಪ, ತಾಯಿ ಹೆಸರು ಮಂಗಳ, ರೋಲ್ ನಂಬರ್ ಹಾಗೆ ಜನ್ಮ ದಿನಾಂಕವನ್ನು ಕೂಡ ಕೊಟ್ಟಿದ್ದೀವಿ. ಬಳ್ಳಾರಿ ಜಿಲ್ಲೆಯಿಂದ 2025-26ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯನ್ನಾಗಿ ಸಂಸ್ಥೆಗೆ ಹಾಗೂ ತಮ್ಮ ಕುಟುಂಬಕ್ಕೆ ಹಾಗೂ ಬಳ್ಳಾರಿ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂತಹ ನಮ್ಮ ಸಾತ್ವಿಕ್ ಜಿ ಅರಮನೆ ಹಾಗೂ ಅವರ ತಾಯಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ದಯವಿಟ್ಟು ವೆಲ್ಕಮ್ ಟು ಸ್ಟುಡಿಯೋ. ಸೊ ಸಾತ್ವಿಕ್ ಅವರು, ಹೇಗೆ ಅನಿಸ್ತಾ ಇದೆ ಜವಾಹರ್ ನವೋದಯ ವಿದ್ಯಾಲಯ ಬಳ್ಳಾರಿ ಶಾಲೆಗೆ ಆಯ್ಕೆಯಾಗಿದ್ದೀರಾ? ಮುಂದಿನ ಭವಿಷ್ಯವನ್ನು ಹೇಗೆ ಕಟ್ಕೋಬೇಕಂತೇಳಿ ಅಂದ್ಕೊಳ್ತಾ ಇದ್ದೀರಾ? ಮೊದಲು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಿಕ್ಷಣವೇ ಶಕ್ತಿಯ ಫಾಲೋವರ್ಸ್ಗಳಿಗೆ? ಇಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಆದರೆ ನನ್ನ ಹೆಸರು ಸಾತ್ವಿಕ್ ಜಿ ಅರಮನೆ. ನಾನು ಕೊಟ್ಟೂರಿಂದ ಬಂದಿದ್ದೀನಿ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರ. ಇಲ್ಲಿ ಮಂಜು ಸರ್ ಮತ್ತು ದೀಪಾ ಮ್ಯಾಮು ಅವರೆಲ್ಲ ನಮಗೆ ಸೈನಿಕಿಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ರು. ಆದರೆ ನವೋದಯ ಸೈನಿಕ್ ಟಫ್ ಆಕತ್ತೆ ಅಂತ ನಾನು ನವೋದಯ ಭಾಳ ಚೆನ್ನಾಗಿ ಮಾಡಿದ್ದೀನಿ. 95% ಆಗಿದೆ. ವೆರಿ ಗುಡ್. ಎಲ್ಲರೂ ಕೂಡ ಒಂದು ಚಪ್ಪಾಳೆ ಕೊಡ್ಬೋದು. ಬಳ್ಳಾರಿ ಜಿಲ್ಲೆ 95 ಮಾರ್ಕ್ಸನ್ನು ತೆಗೆದುಕೊಂಡು ಇವತ್ತು ಆಯ್ಕೆಯಾಗಿದ್ದಾರೆ. ಯಾರೆಲ್ಲ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪೋಷಕರು ನೋಡ್ತಾ ಇದ್ದೀರಾ, ಮಗು ಇನ್ನು ಒಂದೇ ಒಂದು ಮಾರ್ಕ್ಸ್ ಕಡಿಮೆ ತಗೊಂಡಿದ್ರು ಕೂಡ ಸೆಲೆಕ್ಷನ್ ಆಗ್ತಿರಲಿಲ್ಲ. ದಟ್ ಮೀನ್ 94 ಆಗ್ತಾಯಿತ್ತು. ಹಾಗಂತ ಹೇಳ್ಬಿಟ್ಟು ನಿಮ್ಮ ಮಕ್ಕಳು ಕೆಲವರು 90, 91, 92, 93, 94ವರೆಗೂ ಮಾರ್ಕ್ಸನ್ನು ತಗೊಂಡಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ದಡ್ರಲ್ಲ. ಜಸ್ಟು ಅಲ್ಲಿರ್ತಕ್ಕಂಥ ಅವಕಾಶದಲ್ಲಿ ಒಂದು ಹೆಜ್ಜೆ ಮುಂದಿಟ್ಬಿಟ್ಟು ಇವ್ರು ಮುಂದಕ್ಕೆ ಹೋಗಿದ್ದಾರೆ. ಸೊ ನೀವು ಕೂಡ
ಇವರು ಮುಂದೆ ಭವಿಷ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೋ, ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅದೇ ಶಾಲೆಯಲ್ಲಿ ಓದಿದರೂ ಕೂಡ ನೀವು ಮುಂದೆ ಖಂಡಿತವಾಗ್ಲೂ ಕೂಡ ಈ ದೇಶದ ಯಾವುದಾದರೂ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ಬೋದು. ಅದಷ್ಟೇ ಅಲ್ಲದೆ ನಿಮ್ಮ ಪೇರೆಂಟ್ಸ್ನ ಕನಸುಗಳು ಭಾಳಷ್ಟು ಇರುತ್ತೆ, ಆ ಕನಸನ್ನು ಕೂಡ ನೀವು ಪೂರೈಸ್ಬೋದು. ಯಾರು ಕೂಡ ಎದೆಗುಂದನೆ ನಿಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯವನ್ನು ಇರ್ತಕ್ಕಂತಹ ಶಾಲೆಯಲ್ಲಿ ಮುಂದುವರಿಸಿ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಸಾತ್ವಿಕ್ ಅವರ ತಾಯಿ ಮಂಗಳ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಮೊದಲೇದಾಗಿ ಯಾರೆಲ್ಲ ಈ ಶಿಕ್ಷಣ ಶಕ್ತಿ ಕೋಚಿಂಗ್ ಸೆಂಟ್ರಿಂದ ಆಯ್ಕೆಯಾಗಿದ್ದೀರೋ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಾಧನೆ ಅನ್ನೋದು ಕೇವಲ ಅಂಕಗಳ ಸಾಧನೆ ಅಲ್ಲ, ಆ ಮಕ್ಕಳ ಎಲ್ಲ ಕನಸು ಮತ್ತು ಪರಿಶ್ರಮದ ಸಾಧನೆ ಅಂತ ನಾನು ಅಂದ್ಕೊತೀನಿ. ಈ ಸಾಧನೆಗೆ ಮಾರ್ಗದರ್ಶಕರಾಗಿರುವಂತಹ ಎಲ್ಲ ಶಿಕ್ಷಣ ಶಕ್ತಿ ಕೋಚಿಂಗ್ ಸೆಂಟರ್ನ ಶಿಕ್ಷಕರಿಗೆ ನಾನು ಮೊದಲೇ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಅವರು ಈ ಸಾಧನೆಗೆ ಅವರ ಮಾರ್ಗದರ್ಶನ ಮತ್ತು ಏನು ಸೇವೆ ಇಲ್ಲದೇ ಇದ್ದರೆ ನನ್ನ ಮಕ್ಕಳು ಈ ರೀತಿ ನವೋದಯ ಶಾಲೆಗೆ ಆಯ್ಕೆಯಾಗಲು ಸಾಧ್ಯವಾಗ್ತಾ ಇರಲಿಲ್ಲ ಅನ್ನೋದು ಹೆಚ್ಚಾಗುತ್ತೋ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಜೀ ಕನ್ನಡದಲ್ಲಿ ಶನಿವಾರ ಭಾನುವಾರ ಕಾರ್ಯಕ್ರಮ ನೋಡುವಾಗ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವ್ರಲ್ಲಿ ಕಣ್ಣೀರು ಬಂದುಬಿಡುತ್ತೆ. ಅದು ನೋಡ್ತಾ ನೋಡ್ತಾ ನಮಗೂ ಕೂಡ ಕಣ್ಣೀರು ಬಂದುಬಿಡುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳನ್ನು ಏನು ಮಾಡಬೇಕು ಭವಿಷ್ಯದಲ್ಲಿ ಅನ್ನೋದನ್ನು ಪ್ರತಿಯೊಬ್ಬ ಪೇರೆಂಟ್ಸಲ್ಲೂ ಕೂಡ ಇರುತ್ತೆ. ಆ ಅಚೀವ್ಮೆಂಟ್ನ ಮೊದಲನೇ ಮೆಟ್ಟಲನ್ನು ಹತ್ತಿದಾಗ ಎಲ್ಲ ಪೇರೆಂಟ್ಸು ಕೂಡ ಭಾವುಕರಾಗಿರ್ತಕ್ಕಂಥದ್ದು ಸಹಜ. ನಮ್ಮ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿಂದ ಬಂದಿರತಕ್ಕಂತಹ ಸಾತ್ವಿಕ್ ಜಿ ಆ್ಯಂಡ್ ಅವರ ತಾಯಿ ಮಂಗಳ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಮಕ್ಕಳ ಒಂದು ಈ ಮೊದಲೇ ಮೆಟ್ಲು ನಿಮ್ಮ ಜೀವನದಲ್ಲಿ ಮೊದಲೇ ಮೆಟ್ಲು, ಆ ಸಾಧನೆ ಸಾಧಿಸಿದ್ದಾರೆ. ಇನ್ನೂ ಸಾಕಷ್ಟು ಸಾಧನೆ ಮಾಡೋದಿದೆ. ಆ ವಿನಯತೆ ಜೊತೆಗೆ ಮಾರ್ಗದರ್ಶನ ಮೂಲಕ ಇದೆ. 94 ತಗೊಂಡಿದೆ, 95 ತಗೊಂಡಿದೆ, 93, 92 ತೆಗೆದಿರೋ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ಅದೇ ಹೇಳ್ತಿದ್ದೀನಲ್ಲ, ಇದೇ ಮೊದಲೇ ಹೆಜ್ಜೆ ಅಂತೀನಿ. ಆಯ್ಕೆಯಾಗಿರೋ ಎಲ್ಲ ಮಕ್ಕಳಿಗೂ ಅಭಿನಂದನೆ. ಜೊತೆಗೆ 95 ಮಕ್ಕಳು ತೆಗ್ದಿರೋದು ಅವರೇನು ಕಡಿಮೆ ಅಂತಂದಲ್ಲ, ಅವ್ರ ಸಾಧನೆ ಸಾಕಷ್ಟಿದೆ. ಯಾಕಂದರೆ ವರ್ಷಾನುಗಂಟ್ಲೆ ಅವ್ರಿಗೆ ಕಂಟೆಂಟ್ ಬೇಸ್ ಟೀಚಿಂಗ್ ತೊಗೊಂಡಿದ್ದಾರೆ. ಅವರಿಗೆ ಇನ್ಮೇಲೆ ಯಾವುದೇ ಪಾಠ ಕೊಟ್ಟರು ಆ ಬುಕ್ಕುಗಳನ್ನ ತಗೊಂಡು ಅರ್ಥ ಮಾಡ್ಕೊಂಡು ಅದನ್ನಲ್ಲಿ ಸಕ್ಸಸ್ ಮಾಡೋವಂಥ ಸ್ಟೆಬಿಲಿಟಿ ಅವ್ರಿಗಿದೆ. ಹಾಗಾಗಿ ಈ ಶಿಕ್ಷಣ ಶಕ್ತಿ ಕೋಚಿಂಗ್ ಸೆಂಟ್ರಿಂದ ಮತ್ತೊಂದು ಏನು ತಿಳ್ಕೊಂಡಿದೆ ಅಂದರೆ ಮಕ್ಕಳು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಬಂದಿದೆ. ಯಾರೇ ಈಗ ಟೀಚರ್ಸ್ ಹೇಳ್ದೇ ಇದ್ರೂ ಅದನ್ನು ಅರ್ಥ ಮಾಡ್ಕೊಂಡು ಬರೆಯುವಂಥ ಶಕ್ತಿ ಬಂದಿದೆ. ಹಿಂಗೆ ಎಲ್ಲೋದ್ರೂ ಅವ್ರು ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಭರವಸೆ ಇದೆ. ಥ್ಯಾಂಕ್ ಯು ಮೇಡಮ್ ಅವರು. ಮಂಜು ಸರ್ ಅವರ ಕಾನ್ಸೆಪ್ಟ್ ಕಂಪ್ಲೀಟ್ ಪ್ಲೀಸ್ ಶೋ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಚೆನ್ನಕೇಶವ ನಗರ ಶಿಕಾರಿಪುರ. ಮೇಡಮ್ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದರು. ಅವರು ಕೂಡ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಂಟೆಂಟ್ ಬೇಸ್ಡ್ ಯಾವಾಗ ವಿದ್ಯಾರ್ಥಿನಲ್ಲಿ ವಿಷಯ ಚೆನ್ನಾಗಿ ತನ್ನ ತಲೆಯಲ್ಲಿ ಇರುತ್ತೋ, ಅಂಕಗಳಿಗೆ ಪ್ರಿಫರೆನ್ಸನ್ನು ಕೊಡದೆ ವಿಷಯಕ್ಕೆ ಪ್ರಿಫರೆನ್ಸನ್ನು ಕೊಟ್ಟಾಗ ಕಂಪ್ಲೀಟ್ 100% ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರೆಲ್ಲ ಕರ್ನಾಟಕದಲ್ಲಿ SSLCನಲ್ಲಿ ಅಥವಾ PUCನಲ್ಲಿ ಔಟ್ ಮಾರ್ಕ್ಸನ್ನು ತೆಗಿತಾರೋ ಅವ್ರು ಯಾರು ಕೂಡ ಬಹಿರಟ ಮಾಡೋರಲ್ಲ. ಇಡೀ ಪುಸ್ತಕವನ್ನು ಓದಿ ವಿಷಯವನ್ನು ತಿಳ್ಕೊಂಡ್ರು, ಏನು ಕೇಳ್ತೀಯ ಕೇಳು, ನಾನು ರೆಡಿ ಇದ್ದೀನಿ ಅಂತೇಳಿ ಎಕ್ಸಾಮ್ ಬರೆದು 600 ಅಮಾಂಗ್ 600 ಆ್ಯಂಡ್ PUC 625 ಆ್ಯಂಡ್ 625 SSLCನಲ್ಲಿ ಮಾರ್ಕ್ಸ್ ತೆಗಿತಾರೆ. ನಿಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿದ್ದು ಕಂಟೆಂಟ್ ಬೇಸ್ಡ್ ಎಜುಕೇಷನನ್ನು ತಗೋಬೇಕು ಅಂದರೆ ನಿಮಗೋಸ್ಕರ 5ನೇ ತರಗತಿಯಿಂದ ದ್ವಿತೀಯ PUCವರೆಗೂ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಎ ಸ್ಕೂಲ್ ಕಂಟೆಂಟ್ ಬೇಸ್ಡ್ ಅಂಡ್ ಬೈಹರ್ಟ್ಲೆಸ್ ಸ್ಕೂಲ್, ಚೆನ್ನಕೇಶವ ನಗರ ಶಿಕಾರಿಪುರ. ನಮ್ಮ ಮುಂದಿನ ಸಾಧಕರು ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ. ಸುಖದ್ ಸುಬ್ರಹ್ಮಣಿ, ತಂದೆ ಹೆಸರು ಸುಬ್ರಹ್ಮಣಿ, ತಾಯಿ ಹೆಸರು ಕವಿತಾ, ರೋಲ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಚಿಕ್ಕಮಗಳೂರು ಜಿಲ್ಲೆಯಿಂದ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಸರ್ ಬಂದವ್ರನ್ನೆಲ್ಲರೂ ಇಂಟ್ರ್ಯೂ ಮಾಡಿಸ್ತಾ? ಹೌದು, ಖಂಡಿತವಾಗ್ಲೂ ಕೂಡ ಶಿಕ್ಷಣವೇ ಶಕ್ತಿಯ ಇದೊಂದು ಹಬ್ಬ. ಯಾಕಂತ ಹೇಳಿದರೆ ಇಡೀ ವರ್ಷ ಪೂರ್ತಿ ಎಷ್ಟೊತ್ತಲ್ಲಿ ಊಟ ಮಾಡಿರ್ತೀವೋ, ಎಷ್ಟೊತ್ತಲ್ಲಿ ನಿದ್ದೆ ಮಾಡಿರ್ತೀವೋ, ಎಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಬಂದಿರ್ತೀವೋ, ಯಾವ ಕಂಟೆಂಟನ್ನು ತಯಾರು ಮಾಡ್ತೀವೋ, ಎಷ್ಟೊತ್ತಲ್ಲಿ ಪೋಸ್ಟ್ ಮಾಡ್ತೀವೋ, ಎಷ್ಟೊತ್ತಲ್ಲಿ ರಿಸಲ್ಟ್ ಸಂಬಂಧ ಎಕ್ಸಾಮ್ ಮಾಡ್ತಿರ್ತೀವೋ ಏನೂ ಗೊತ್ತಿರಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈಗ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಸುಖದ್ ಸುಬ್ರಹ್ಮಣಿ ಫ್ರಮ್ ಚಿಕ್ಕಮಗಳೂರು ಆ್ಯಂಡ್ ಹಿಸ್ ಮದರ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ಎಸ್ ಪ್ಲೀಸ್. ಎಸ್, ಇವತ್ತಿನ ಈ ಒಂದು ಸಾಧಕರ ಪಟ್ಟಿಯಲ್ಲಿ ಸುಖದ್ ಸುಬ್ರಹ್ಮಣಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಇದ್ದಾರೆ. ಸೊ ಅವರ ತಾಯಿ ಅಭಿಪ್ರಾಯವನ್ನು 1-2 ನಿಮಿಷದಲ್ಲಿ ನಾವೆಲ್ಲರೂ ಕೂಡ ಕೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಸೆಂಟರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಅದು ಥ್ಯಾಂಕ್ಸ್ ಹೇಳಿದ್ರೂ ಸಾಲದೇ ಇಲ್ಲ. ವೆರಿ ಗ್ರೇಟ್ ಥ್ಯಾಂಕ್ಫುಲ್ ಟು ದೆಮ್.
ನನಗೆ ಕನಸಿತ್ತು ಅಂದರೆ ನಮ್ಮ ಮನೆಯಲ್ಲಿ ನಾನು ನವೋದಯ ಬರ್ಸಿರಲಿಲ್ಲ, ಮುರಾರ್ಜಿ ಬರ್ಸಿದ್ರು. ಮುರಾರ್ಜಿಯಲ್ಲಿ ಸೆಲೆಕ್ಟಾಗಿ ಶಿಕ್ಷಣ ವ್ಯಾಸಂಗ ಮುಗಿಸಿದ್ದು ನಂದು. ಆಮೇಲೆ ನನಗೆ ಅದು ಕನಸಿತ್ತು, ಮಗನಿಗೆ ಅದನ್ನು ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ನಾಲೆಡ್ಜ್ ಬೇಸ್ ಮೇಲೆ ಈ ಮಲೆನಾಡು ಭಾಗದಲ್ಲಿ ತುಂಬ ಕಾಡಾನೆ ಕಾಟಗಳು ನಮ್ಮ ಸೈಡು ತುಂಬ ಇಂಟೀರಿಯಲ್ ಪ್ಲೇಸ್ ಇರೋದ್ರಿಂದ ನಾನು ಮತ್ತೆ ತುಂಬ ಜನದ ಹತ್ರ ವಿಚಾರಿಸಿದಾಗ ಈ ಥರ ಆನ್ಲೈನಲ್ಲಿ ಕೊಡಿಸ್ಬೋದು ಅಂತ ನಾನೇ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಇದೊಂದು ವೀಡಿಯೋ ಸಿಕ್ತು ಒಂದ್ಸಲ. ಇವ್ನು ಗ್ರೇಡ್ 3 ಸಿಕ್ಕಿದಾಗ ಅದ್ರದ್ದು ಬೇಸಿಸ್ ಮೇಲೆ ಇವ್ರಿಗೆ ಸಮ್ಮರಲ್ಲೇ ಬಂದುಬಿಟ್ಟು ಎಲ್ಲ ವಿಚಾರಿಸೋದೆ ಆನ್ಲೈನ್ ಕ್ಲಾಸಿಗೆ ಅಪ್ಲೈ ಮಾಡಿದಾಗ. ಅವಾಗ ಫಸ್ಟು ಗ್ರೇಡ್ 4 ಇರಬೇಕಾದ್ರೆ ಕ್ಲಾಸ್ ಮುಗಿಸ್ಬಿಟ್ಟು ಮನೆಗೆ ಬರ್ತಿದ್ದ. ಮನೆಗೆ ಬಂದುವಾಗ ತಕ್ಷಣಕ್ಕೆ ಆನ್ಲೈನ್ ಕ್ಲಾಸು ಕೋಚಿಂಗ್ ಕ್ಲಾಸಿಗೆ ಕೂರಿಸ್ತಾ ಇದ್ದೆ. ಫಸ್ಟು ಏನು ಗೊತ್ತಾಗ್ತಾ ಇರಲಿಲ್ಲ ಮಗನಿಗೆ, ಅದನ್ನು ನಾನು ಕಲ್ತ್ಬಿಟ್ಟು ಆಮೇಲೆ ಮಗನಿಗೆ ಹೇಳ್ತಾ ಇದ್ದೆ. ಆಮೇಲೆ ಹೋಗ್ತಾ ಏನಾಯಿತು ಅಂತ ಹೇಳಿದರೆ ನನಗಿರೋ ಡೌಟ್ಸನ್ನು ನನ್ನ ಮಗ ನನಗೆ ಕ್ಲಿಯರ್ ಮಾಡ್ತಾ ಹೋದ. ಅಷ್ಟರ ಮಟ್ಟಿಗೆ ಬೆಳೆಸ್ತಾ ಹೋದರು. ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋದಿಲ್ಲ ಈ ಶಿಕ್ಷಣವೇ ಶಕ್ತಿಗೆ. ಇಷ್ಟೇ ಸರ್, ತುಂಬ ಥ್ಯಾಂಕ್ಸ್. ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ನಮ್ಮ ಕವಿತಾ ಮ್ಯಾಮ್ ಅವರು. ಅವ್ರು ಇದಾರಲ್ಲ, ಸ್ಕ್ರೀನ್ ಚೇಂಜ್ ಆಗಿಬಿಡುತ್ತೆ ಒಂದೊಂದು ಟೈಮ್, ಮತ್ತು ಯಾರೋ ಬಂದುಬಿಟ್ಟು ನಾನು ಕವಿತಾ ಅಂತಂದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಯಾರೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿದ್ದೀರಾ, ಯಾರಿಗೆಲ್ಲ ಕೋಚಿಂಗನ್ನು ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಥವಾ ಕೋಚಿಂಗ್ ಸೆಂಟರ್ಗಳೇ ಇರೋದಿಲ್ಲ, ಇದರಲ್ಲಿ ಏನು ಭಯಂಕರವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಎಲ್ಲರೂ ನೋಡ್ತಾ ಇದ್ದೀವಿ ಇವತ್ತು 90+ ಸ್ಕೋರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಏನು? ಶಿಕ್ಷಣವೇ ಶಕ್ತಿ ಶಿವಮೊಗ್ಗ. ನೀವು ಯಾವ ಊರಿನ ಯಾವ ಜಿಲ್ಲೆಯ ಎಲ್ಲಾದರೂ ಇರಿ, ನಿಮ್ಮ ಮನೆಗೆ ಜವಾಹರ್ ನವೋದಯ ವಿದ್ಯಾಲಯ ಕ್ರ್ಯಾಕ್ ಮಾಡಲಿಕ್ಕೆ ಏನು ಮೆಟೀರಿಯಲ್ಸ್ ಬೇಕೋ ನಿಮ್ಮ ಮನೆಗೆ ಹಾರ್ಡ್ ಮೆಟೀರಿಯಲ್ಸನ್ನು ಕಳಿಸ್ಕೊಡ್ತೀವಿ. ಪ್ರತಿ ದಿವಸ 3/4 ಗಂಟೆ ಪ್ರಾಕ್ಟೀಸ್ ಮಾಡಿ ಸಾಕು, ನೀವು ಕೂಡ ಈ ಶಿಕ್ಷಣವೇ ಶಕ್ತಿಯ ನಮ್ಮ ಸ್ಟೇಜ್ ಮೇಲೆ ಬರ್ತೀರಾ ಅಂತ ಹೇಳ್ತಾ, ಇದರ ಜೊತೆಗೆ ಸುಖತ್ ಸುಬ್ರಹ್ಮಣ್ಯ ಅವರು ತಮ್ಮ ಅಭಿಪ್ರಾಯವನ್ನು 1 ನಿಮಿಷದಲ್ಲಿ ಹಂಚ್ಕೋಬೇಕು. ನನ್ನ ಹೆಸರು ಸುಖತ್, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಈ ಚಾನಲ್ನ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಈಸಿಯಾಗೆಲ್ಲ ಕಲಿಯೋಣ ಅಂದರೆ ಕಷ್ಟ ಆಗ್ತಿತ್ತು. ಆಮೇಲೆ ನಮ್ಮಮ್ಮ ಎಲ್ಲ ನೋಡಿ ನನಗೆ ಹೇಳ್ಕೊಡ್ತಿದ್ರು. ಆಮೇಲೆ 2 ಇಯರ್ಸ್ ಕೋಚಿಂಗಿಂದ ನನಗೆ ತುಂಬ ಈಸಿ ಆಯಿತು. ಎಲ್ಲ ಟೀಚರ್ಸು, ಮಂಜು ಸರ್, ಅಭಿಲಾಷ್ ಸರ್, ದೀಪಾ ಮೇಡಮ್ ಎಲ್ಲ ನನಗೆ ತುಂಬ ಲೈವ್ ಕ್ಲಾಸಲ್ಲೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ನನ್ನ ಸ್ಕೋರ್ ಬಂದುಬಿಟ್ಟು 88.75. ಥ್ಯಾಂಕ್ ಯು. ಓಕೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಸುಖತ್ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಮುಂದಿನ ಸಾಧಕರನ್ನು ಕರೆಯೋದಕ್ಕೂ ಮುಂಚೆ ಥ್ಯಾಂಕ್ ಯು ಮೇಡಮ್. ಯಾರೆಲ್ಲ ಶಿವಮೊಗ್ಗ ನಗರ ಹಾಗೂ ಶಿವಮೊಗ್ಗದ ಅಕ್ಕಪಕ್ಕ ಭಾಗದಲ್ಲಿದ್ದೀರಾ, ಖಂಡಿತವಾಗಲೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಶಿವಮೊಗ್ಗ ನಗರ ಜಿಲ್ಲಾ ಪಂಚಾಯತ್ ಕಚೇರಿ, ಅಂದರೆ ಹಳೇ ನಂಜಪ್ಪ ಆಸ್ಪತ್ರೆ ಹತ್ತಿರ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ. ಇಲ್ಲಿ ಪ್ರತಿದಿನ ಸಂಜೆ ಕ್ಲಾಸಸ್ಸು, ಹಾಗೆ ಶನಿವಾರ ಭಾನುವಾರ ಕ್ಲಾಸಸ್ಗಳು, ಜೊತೆಗೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸಸ್ಗಳು, ಬಹಳ ಅದ್ಭುತವಾಗಿ ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಹೇಗಿರುತ್ತೆ ಅಂದರೆ, ಮೊದಲು ಮೆಟೀರಿಯಲ್ಸ್ ಕಳಿಸ್ತೀವಿ, ಮೆಟೀರಿಯಲ್ಸ್ ಇರೋ ಕಂಟೆಂಟನ್ನು ಮಗು ಒಮ್ಮೆ ಬರೆಯುತ್ತೆ, ನೆಕ್ಸ್ಟ್ ಡೇ ಕ್ಲಾಸ್ ಕಳಿಸ್ತೀವಿ, ಕ್ಲಾಸ್ ನೋಡುತ್ತೆ, ಕ್ಲಾಸಲ್ಲಿ ಎಷ್ಟು ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ಟೆಸ್ಟ್ಗಳನ್ನು ಕೊಡ್ತೀವಿ. ಆ ಟೆಸ್ಟಲ್ಲಿ ಏನಾದರೂ ಮಗು ತಪ್ಪು ಮಾಡ್ತು ಅಂತ ಹೇಳಿದರೆ ಆನ್ಸರ್ ಎಷ್ಟು ಸ್ಕೋರ್ ಆಗಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ ಡೇ ಆ ತಪ್ಪು ಮಾಡಿರೋ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಹೇಗೆ ಮಾಡಬೇಕು ಅನ್ನೋ ಅನಾಲಿಸಿಸ್ ವೀಡಿಯೋಸ್ಗಳನ್ನು, ಮತ್ತು 2026 ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಂತಹ ಕಂಪ್ಲೀಟ್ ರಿವೈಸ್ಡ್ ಕಂಟೆಂಟ್ ಬುಕ್ಸನ್ನು ಈ ವರ್ಷವೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್, ಈ ನಂಬರಿಗೆ ಕಾಲ್ ಮಾಡಿಕೊಂಡು ತಾವು ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗವನ್ನು ಪಡ್ಕೋಬೋದು. ನಮ್ಮ ಮುಂದಿನ ಸಾಧಕರು ಚೇತನಾ KM, ಚಿಕ್ಕಮಗಳೂರು ಜಿಲ್ಲೆಯಿಂದ. ತಂದೆ ಹೆಸರು KR ಮಲ್ಲಿಕಾರ್ಜುನ, ತಾಯಿ ಹೆಸರು ಸವಿತಾ. ಇವರು ಕೂಡ ಇವತ್ತು ಶಿಕ್ಷಣವೇ ಶಕ್ತಿಯ ಸ್ಟುಡಿಯೋದಲ್ಲಿದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್ ಆ್ಯಂಡ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮಲ್ಲಿಕಾರ್ಜುನ್ ಸರ್ ಆ್ಯಂಡ್ ಸವಿತಾ ಮ್ಯಾಮ್ ಆ್ಯಂಡ್ ಚೇತನಾ KM. ಬನ್ನಿ ಈಚೆ. ಸೊ ಚಿಕ್ಕಮಗಳೂರು ಜಿಲ್ಲೆ ಯಾವ ತಾಲೂಕು ಮೇಡಮ್? ಕಡೂರು ತಾಲೂಕು. ಯಾವ ಊರು? ಕಲ್ಕೆರೆ. ಓಕೆ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕಲ್ಕೆರೆ ಗ್ರಾಮದಿಂದ ನಮ್ಮ ಮಲ್ಲಿಕಾರ್ಜುನ್ ಸರ್ ಹಾಗೆ ಸವಿತಾ ಮ್ಯಾಮ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಚೇತನಾ ಅವರ ತಾಯಿ ಕವಿತಾ ಮ್ಯಾಮ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು 2 ನಿಮಿಷದಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮಗೊಂದು ಆಸೆ ಇತ್ತು ನಮ್ಮ ಮಗಳನ್ನ ನವೋದಯದಲ್ಲಿ ಪಾಸ್ ಮಾಡಿಸ್ಬೇಕು ಅಂತ, ಬಟ್ ಅದು ಸಕ್ಸಸ್ ಆಯಿತು. ಇವತ್ತು ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಚೇತನಾ ಅವರು.
ನವೋದಯ ಶಾಲೆಗೆ ಸೆಲೆಕ್ಷನ್ ಆಗಿದ್ದೀರಿ? ಹಾಂ, ಅಲ್ಲಿ ನೋಡ್ರಿ. ಹಾಂ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ? ತುಂಬ ಅಂದರೆ 100 300 ಅದಕ್ಕಿಂತ ಜಾಸ್ತಿ. ವೆರಿ ಗುಡ್. ಇದೇ ಆನ್ಸರ್ ಬೇಕಾಗಿರ್ತಕ್ಕಂಥದ್ದು ನಮಗೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸರ್. ತಮ್ಮ ಅಭಿಪ್ರಾಯ ಎಲ್ಲ 1 ನಿಮಿಷದಲ್ಲಿ ಹಂಚ್ಕೋಬೋದಲ್ಲ? ನನಗೆ ಫಸ್ಟಿಗೆ ಈ ಶಿಕ್ಷಣ ಶಕ್ತಿ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಫಸ್ಟು ನಾವು ಇದನ್ನು ಕೋಚಿಂಗ್ ಕೊಡಿಸ್ಬೇಕು ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಮಗೆ ಫಸ್ಟ್ ಸಿಕ್ಕಿದ್ದೆ ಶಿಕ್ಷಣ ಶಕ್ತಿ. ಆ ಗೈಡ್ಲೈನ್ ನೋಡಿ ಅದು ಬಂದು ವೆಕೇಷನಲ್ಲೇ ನಾವು ವಿಚಾರಿಸ್ಕೊಂಡು ಹೋಗಿ ಬಂದು ಮಗಳಿಗೆ ತುಂಬ ಚೆನ್ನಾಗಿ ಎಲ್ಲ ಸಿಬ್ಬಂದಿ ವರ್ಗನೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಹಂಗಾಗಿ ಎಲ್ಲರೂ ಶಿಕ್ಷಣ ಶಕ್ತಿಗೆ ಸೇರಿಸ್ಕೊಳ್ಳಿ, ಇದು ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಭಿಪ್ರಾಯವನ್ನು ಚಿಕ್ಕಮಗಳೂರಿಂದ ಬಂದುಬಿಟ್ಟು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಾ. ಒನ್ಸ್ ಅಗೇನ್ ಇನ್ನು ಮುಂದೆ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ನಾವು ನಿಮ್ಮನ್ನು ಮುಂದೆ ನೋಡಬೇಕಂತ ಅಂದ್ಕೊಳ್ತಾ ಇದ್ದೀವಿ. ಒಂದು ಜೀಪ್ ಮುಂದ್ಗಡೆ ಇರಬೇಕು, ರಿಜಿಸ್ಟ್ರೇಷನ್ ನಂಬರ್ KA18G ಅಂತ ಇರಬೇಕು. ಯಾರಾದರೂ ಅಬ್ಸರ್ವ್ ಮಾಡಿದರೆ ಕಮೆಂಟ್ ಮಾಡ್ಬೋದು. ಜೀಪಲ್ಲಿ ರಿಜಿಸ್ಟ್ರೇಷನ್ ಬಂತು ಅಂದರೆ ಅದ್ರ ಏನು ಅರ್ಥ ಅನ್ನೋದನ್ನು ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರಾ ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಸಾಧಕರು ವಿಹಾನ್ ಚೌಹಾಣ್. ತಂದೆ ಹೆಸರು ರಾಜಕುಮಾರ್ ಚೌಹಾಣ್, ತಾಯಿ ಹೆಸರು ಆಶಾ ಚೌಹಾಣ್. ಬೆಂಗಳೂರು ಅರ್ಬನ್ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಇವರು ಮೂಲತಃ ಯಾವ ಜಿಲ್ಲೆನವರು? ಶಿಕ್ಷಣವೇ ಶಕ್ತಿನಲ್ಲಿ ಇವರ ಸಾಧನೆ ಏನು? ಶಿಕ್ಷಣವೇ ಶಕ್ತಿಗೆ 2 ವರ್ಷದ ಹಿಂದೆ ಬಂದಾಗ ಹೇಗಿದ್ದರು? ಕಳೆದ ವರ್ಷದ ಟಾಲೆಂಟ್ ಅವಾರ್ಡಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಿಂದ 20,000 ರೂಪಾಯಿಗಳ ನಗದು ಬಹುಮಾನವನ್ನು ಮೊದಲ ಪ್ರೈಸನ್ನು ಪಡೆದಿರ್ತಕ್ಕಂಥ ನಮ್ಮ ವಿಹಾನ್ ಚೌಹಾಣ್ ಅವರು ಇವತ್ತು ಜವಾಹರ್ ನವೋದಯ ವಿದ್ಯಾಲಯ ಬೆಂಗಳೂರು ಅರ್ಬನ್ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅವರ ತಂದೆ ಹಾಗೂ ಅವರ ತಮ್ಮ ಛೋಟಾ ಭೀಮ್ ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಮಾನ್ ಸ್ಟೇಜ್. ಸೊ ವಿಹಾನ್ ಅವರು ಕಳೆದ ವರ್ಷ ಶಿಕ್ಷಣವೇ ಶಕ್ತಿ ಟ್ಯಾಲೆಂಟ್ ಅವಾರ್ಡ್ ಮೊದಲನೇ ವರ್ಷದ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಿನೇಷನ್ಸಲ್ಲಿ ಮೊದಲ ಬಹುಮಾನವನ್ನು ಪಡೆದುಕೊಂಡು ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಬನ್ನಿಂದ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅವರ ತಂದೆಯವರಾಗಿರ್ತಕ್ಕಂಥ ರಾಜ್ಕುಮಾರ್ ಚೌಹಾಣ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ರಾಜ್ಕುಮಾರ್ ಚೌಹಾಣ್ ಅಂತ. ನಾನು ಬೆಂಗಳೂರು ಜಿಲ್ಲೆಯಿಂದ ನಾವು ಶಿಕ್ಷಣವೇ ಶಕ್ತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಧಾರವಾಡ ಆಗಲಿ ಬೆಂಗಳೂರಾಗಲಿ ಎಲ್ಲ ಕಡೆ ನಾನು ನೋಡಿದ್ದೀನಿ, ಗೂಗಲ್ ನೋಡಿದ್ದೀನಿ ಫಸ್ಟ್ ಆಫ್ ಆಲ್, ಯೂಟ್ಯೂಬಲ್ಲಿ. ನಿಮ್ಮ ಕಂಟೆಂಟ್ ಬೇಸ್ ಯೂಟ್ಯೂಬ್ ನೋಡಿದಾಗ ನನಗೆ ಇದಾಯಿತು. ನನಗೆ ಇಲ್ಲೇ ಅಡ್ಮಿಷನ್ ಮಾಡಬೇಕಂತ, ನನಗೆ ಇಲ್ಲೇ ಮಾಡಬೇಕು. ಬೇರೆ ಕಡೆ ಎಲ್ಲ ನೋಡಿದ್ದೀವಿ ನಾವು. 2 ವರ್ಷ ಇಲ್ಲೇ ಮಾಡಿಸ್ಬಿಟ್ಟು ನನ್ನ ಮಗು ಲಾಸ್ಟ್ ಇಯರ್ ಟ್ಯಾಲೆಂಟ್ ಅವಾರ್ಡಲ್ಲಿ ಫಸ್ಟ್ ಬಂತು. ಎಲ್ಲ ಟೆಸ್ಟ್ಗಳಲ್ಲಿ 100 ತೊಗೊಳ್ತಿದ್ವು. ಮತ್ತು ಎಕ್ಸಾಮ್ನಲ್ಲೂ 100 ತೊಗೊಳ್ಬೇಕಂತ ನನ್ನ ಆಸೆ ಇತ್ತು. ಬಟ್ 3 ಮಾರ್ಕ್ಸ್ಲಿಂದ ಹೋಗಿದೆ. ಅಂದರೆ ಈ ಶಿಕ್ಷಣವೇ ಶಕ್ತಿ ಬೇರೆ ಯಾವುದು ಕರ್ನಾಟಕ ಡಿಸ್ಟಿಕಲ್ಲಿ ಯಾವುದು ಈ ಕಂಟೆಂಟ್ ಯಾವುದು ಬೇರೆ ಕಡೆ ಇನ್ಸ್ಟಿಟ್ಯೂಟ್ ಯಾ ಕೋಚಿಂಗ್ ಆಗಲಿ ಎಲ್ಲೂ ಇಲ್ಲ, ನಾವು ನೋಡಿದ್ದೀವಿ. ಯಾಕೆಂದರೆ ನನ್ನಿಂದ ನಮ್ಮ ಅಣ್ಣನ ಮಗಳು ಎಲ್ಲ ಇಲ್ಲಿ ರೆಸಿಡೆನ್ಸಿ ಸ್ಕೂಲಲ್ಲಿ ಸೈನಿಕಲ್ಲಿ ಎಲ್ಲ ಸೆಲೆಕ್ಟೆಡ್ ಆಗಿದ್ದಾರೆ. ನೆಕ್ಸ್ಟ್ ಇವನು ಬರ್ತಾ ಇದ್ದಾನೆ ನೆಕ್ಸ್ಟ್ ಇಯರ್. ಇವನು ಬರ್ತಾ ಇದ್ದಾನೆ. ಅದಕ್ಕೆ ಧನ್ಯವಾದಗಳು. ಶಿಕ್ಷಣ ಶಕ್ತಿ ತುಂಬ ಹೃದಯವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅವರು. ಸೊ ನಮ್ಮ ವಿಹಾನ್ ಚೌಹಾಣ್ ಅವರಿಗೆ ಒಂದು ಹೆಸರನ್ನು ಇಡಲಾಗಿದೆ. ನಮ್ಮ ಪ್ರೇಕ್ಷಕರನ್ನು ಅಥವಾ ಸೆಲೆಕ್ಷನ್ ಆಗಿರ್ತಕ್ಕಂಥ ಸಾಧಕರನ್ನು ಒಮ್ಮೆ ಅಭಿಲಾಷ್ ಸರ್ ಅವರು ಕ್ಯಾಮ್ರಾವನ್ನು ರೊಟೇಟ್ ಮಾಡಿ ಇವರಿಗೊಂದು ಬಿರುದನ್ನು ಕೊಡಲಾಗಿದೆ. ಆ ಬಿರುದನ್ನು ಎಲ್ಲರೂ ಕೂಡ ಒಮ್ಮೆ ಜೋರಾಗಿ ಹೇಳಬೇಕು ಅಂತ ಹೇಳ್ತಾ ಕ್ಯಾಮ್ರಾ ರೊಟೇಟ್ ಪ್ಲೀಸ್. ಸೊ ಏನು ಹೆಸರಿಟ್ಟಿದ್ದೀವಿ ನಮ್ಮ ಸ್ಟುಡಿಯೋದಲ್ಲಿರ್ತಕ್ಕಂತಹ ವಿಹಾನ್ ಚೌಹಾಣ್ ಅವರಿಗೆ? ಇನ್ನೊಂದು ಸ್ವಲ್ಪ ಜ್ವರ ಹೇಳ್ಬೋದಲ್ಲ? ಓಕೆ, ಫಸ್ಟ್ ರ್ಯಾಂಕ್ ರಾಜು ಅವರು ನಮ್ಮ ಸ್ಟುಡಿಯೋದಲ್ಲಿ ನಿಂತ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳಬೇಕು. ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಬೆಂಡೆಕಾಯಿ, ಬದನೆಕಾಯಿ, ಮೂಲಂಗಿ ತಿನ್ನೋದು ಹೇಗೆ ಅನ್ನೋದನ್ನು ಕೂಡ, ಜೊತೆ ಕರ್ಬೇವಿನ ಸೊಪ್ಪು ತಿನ್ನೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ತಾರೆ. ಕಮಾನ್. ನನ್ನ ಹೆಸರು ವಿಯಾನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಈ ಸ್ಟೇಜಲ್ಲಿ ಬಂದಿದ್ದೀನಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ಫಸ್ಟು ನಾನು ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ. ಆವಾಗ ನನಗೇನು ಗೊತ್ತಿರಲಿಲ್ಲ, ಅಂದರೆ ಮ್ಯಾಥ್ಸು ಅದೆಲ್ಲ. ಈ ಇನ್ಸ್ಟಿಟ್ಯೂಷನಿಗೆ ಬಂದಾದಮೇಲೆ ನನ್ನ ತಲೆಯಲ್ಲಿ ಎಲ್ಲ ಮ್ಯಾಥ್ಸು ಗೀತ್ಸು ಎಲ್ಲ ಶಾರ್ಟ್ ಟ್ರಿಕ್ಸ್. ಮ್ಯಾಥ್ಸ್ ಓಕೆ, ಗೀತ್ಸ್ ಹೋಯ್ತು ಅಂತಿರಲ್ಲ? ಓಕೆ, ಸುಮ್ಮನೆ ತಮಾಷೆ ಮಾಡೋಣ ಅಂತ. ಓಕೆ,
ಶಾರ್ಟ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ. ಈ ಶಿಕ್ಷಣ ಶಕ್ತಿ ಶಿವಮೊಗ್ಗ ಅಂದರೆ ನನಗೊಂದು ಜಾದೂ ಲೋಕ ಥರ ಆಗಿದೆ. ಈ ಸ್ಟೇಜಿಗೆ ಬಂದು ನಾನು ಈ ಶಿಕ್ಷಣ ಶಕ್ತಿಯಿಂದ ಈ ನವೋದಯ ಒಂದು ಪಾಸಾಗಿದ್ದೇನೆ. ನನ್ನ ಸ್ಕೋರ್ ಹೇಳ್ಬೇಕಂದ್ರೆ 96.25 ಆಗಿದೆ. ಎಸ್, ವೆರಿ ಗುಡ್. ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಮೂರ್ತಿ ಚಿಕ್ಕಿದ್ರು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಮೂಲಂಗಿ ಮತ್ತು ಕೊರಬೇವಿನ ಸೊಪ್ಪು ತಿಂದು ಸ್ವಲ್ಪ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಮ ಮುಂದಿನ ಭವಿಷ್ಯ ತಾವು ಏನು ಅಂದ್ಕೊಂಡಿದ್ದೀರಾ, ತಮ್ಮ ಪೇರೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ, ಅದು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಸಕ್ಸಸ್ ಆಗುತ್ತೆ, ಆಗಲಿ ಅಂತ ಹೇಳ್ತಾ ನಿಮ್ಮನ್ನು ಮತ್ತೆ ಇಲ್ಲಿಂದ ಬೀಳ್ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಮಾತಾಡ್ತಾರೆ. ನಾವು ಒನ್ಲಿ ನವೋದಯ ಕೋಚಿಂಗ್ ತೊಗೊಂಡಿದ್ದೇವೆ ಸರ್ ನಿಮ್ಮ ಇದರಲ್ಲಿ ರೆಸಿಡೆನ್ಸ್ಲಿ. ಬಟ್ ಒಂದೇ ನವೋದಯ ಕೋಚಿಂಗ್ಲಿ ನಾವು ಸೈನಿಕು RMS ಎಲ್ಲ ಕ್ವಾಲಿಫೈ ಆಗಿದೆ, ಎಲ್ಲ ಎಕ್ಸಾಮ್ ಕ್ವಾಲಿಫೈ ಆಗಿದ್ದೇವೆ ಸರ್. ಓಕೆ, ನೈಸ್. ಯಾಕೆ ಒಂದೇ ನವೋದಯ. ಎಲ್ಲ ಪೇರೆಂಟ್ಸ್ಗಳಿಗೂ ಒಂದು ಡೌಟ್ ಇರುತ್ತೆ. ಹಾಂ, ಮ್ಯಾಥಮೆಟಿಕ್ಸ್ ಅನ್ನೋದು ಎಲ್ಲಕ್ಕೂ ನವೋದಯ, ಜವಾಹರ್ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, RMS ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮ್ಯಾಥ್ಸ್ ಅದೇ ಆಗಿರುತ್ತೆ. ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋರಿಗೆ ಟೈಮ್ ವೇಸ್ಟ್ ಮಾಡ್ದೇ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಗುಣವನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ದ ವ್ಯಾಲ್ಯೂ ಆಫ್ ಮನಿ, ದ ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ವರ್ಕ್. ನನ್ನ ತಂದೆ ಹೊರಗಡೆ ಏನು ಮಾಡ್ತಾಯಿದ್ದಾರೆ, ಎಲ್ಲಿ ಬೆವರನ್ನು ಸುರಿಸಿ ನನ್ನನ್ನು ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ, ಹಾಗೆ ಏನು ಕೆಲಸ ಮಾಡ್ತಾ ಇದ್ದಾರೆ, ನಾನು ಏನು ಮಾಡಬೇಕು ಈ ವಯಸ್ಸಲ್ಲಿ ಅನ್ನೋದನ್ನು, ಈ ಕುರುಕುರೆ ಪಾನಿಪುರಿ ಗೋಬಿ ತಿನ್ನೋದನ್ನು ಬಿಟ್ಟು ತಮ್ಮ ಎಜುಕೇಷನ್ ಕ್ಯಾರಿಯರನ್ನು ಈ ವಯಸ್ಸಲ್ಲಿ ಯಾರೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀರಾ ಎಲ್ಲರೂ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಮುಂದಿನ ಸಾಧಕರು ಶಿಕ್ಷಣವೇ ಶಕ್ತಿಯ ಮುಂದಿನ ಸಾಧಕರು ನೀವು ನೋಡ್ತಾ ಇದ್ದೀರಾ ನನ್ನ ಸ್ಕ್ರೀನ್ ಮೇಲೆ. ಸಾಕ್ಷಿ SR, ತಂದೆ ಹೆಸರು ರುದ್ರೇಶ್ PS, ತಾಯಿ ಹೆಸರು ಶಶಿಕಲಾ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ವಿದ್ಯಾರ್ಥಿನಿ. ಇವತ್ತು ಜವಾಹರ್ ನವೋದಯ ವಿದ್ಯಾಲಯ ಶಾಲೆ ಚನ್ನಗಿರಿ ತಾಲೂಕು ದೇವರಹಳ್ಳಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೀಲಿಕ್ಕೆ ಹೋಗ್ತಿರ್ತಕ್ಕಂತಹ ನಮ್ಮ ಸಾಕ್ಷಿಯವರ ಅಕ್ಕ, ನಿಮ್ಮ ಹೆಸರು ಸೃಷ್ಟಿ ಜೊತೆಗೆ ಅವರ ತಂದೆಯಾಗಿರ್ತಕ್ಕಂಥ ರುದ್ರೇಶ್ ಅವರು, ತಾಯಿ ಶಶಿಕಲಾ ಅವರು, ಹೋಲ್ ಟೀಮ್ ಮೆಂಬರ್, ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ. ಎಲ್ಲರೂ ಒಂದು ಚಪ್ಪಾಳೆಯನ್ನು ಕೊಡ್ಬೋದಲ್ಲ? ಬನ್ನಿ ಈಚೆ ಬನ್ನಿ. ಓಕೆ, ನಾನು ಕಂಡಿಲ್ಲ ಅಂದರೂ ಪರವಾಗಿಲ್ಲ, ಪೇರೆಂಟ್ಸ್ ಕಾಣಲಿ, ನನ್ನನ್ನು ಝೂಮ್ ಮಾಡಬೇಡಿ. ಓಕೆ, ಸೊ ಇವತ್ತಿನ ಈ ಸಾಧಕರ ಪಟ್ಟಿಯಲ್ಲಿ ಇರ್ತಕ್ಕಂತಹ ಸಾಕ್ಷಿ SR ಅವರ ತಾಯಿ ಶಶಿಕಲಾ ಮೇಡಮ್ರವರು ತಮ್ಮ ಅಭಿಪ್ರಾಯವನ್ನು 1 ನಿಮಿಷದಲ್ಲಿ ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಶಕ್ತಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮಗಳು ಮತ್ತು ನಾವು ಪೇರೆಂಟ್ಸ್ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಶಿಕ್ಷಣ ಶಕ್ತಿಯೇ ಕಾರಣ ಅಂತ ಹೇಳ್ತೀನಿ. ಇಬ್ಬರು ಪ್ರೈವೇಟ್ ಶಿಕ್ಷಕರು, ತಂದೆ ತಾಯಿಗಳು. ನನ್ನ ಆಸೆ, ನನ್ನ ಮಗಳು 1 ವರ್ಷದಿಂದ ಇದ್ದಾಗಿಂದ ನನ್ನ ಆಸೆ ಇದ್ದಿದ್ದು, ನನ್ನ ಮಗಳು ಫಸ್ಟ್ ಸ್ಟೇಜ್ ಲೈಫಲ್ಲಿ ನವೋದಯ ಆಗಬೇಕು ಅನ್ನೋ ಉದ್ದೇಶದಿಂದನೇ ಯಾವ ಇಂಗ್ಲೀಷ್ ಮೀಡಿಯಮ್ ಇಲ್ದೇ ರೂರಲಲ್ಲಿ ನನ್ನ ಸ್ಕೂಲಲ್ಲೇ ನಾನು ನನ್ನ ಮಗಳನ್ನು ಇಟ್ಕೊಂಡು ಡೈಲಿ ನನಗೆ ಗಿಲ್ಟ್ ಆಗ್ತಾಯಿತ್ತು, ನನ್ನ ಮಗಳನ್ನು ಈ ಸ್ಕೂಲಲ್ಲಿ ಓದಿಸ್ಬೇಕಾ ಅಂತ. ನೆಕ್ಸ್ಟ್ 4th ಮುಗ್ದಿದ್ದೇ ಒಂದು ಬಾಕಿ ಸರ್. 4th ಸಮ್ಮರಲ್ಲೇ ಬಂದು ಎಷ್ಟು ಶಿಕ್ಷಣ ಶಕ್ತಿ ನಾನು ಯೂಟ್ಯೂಬಲ್ಲೇ ನೋಡಿಬಿಟ್ಟೆ ಫಸ್ಟ್ ಸೆಲೆಕ್ಟ್ ಮಾಡಿ ಬಂದು ಕುಮಾರ್ ಸರ್ ಮತ್ತು ಮಂಜು ಸರ್ ನಂಬರ್ ತೊಗೊಂಡು ಮಾತಾಡಿ ಬಂದು ಕೇಳ್ಕೊಂಡೋಗಿ ನನ್ನ ಮಗಳು ಬಂದಿದ್ದು ತೊಗೊಂಡಿದ್ದು ಜೂನಿಂದ ಓನ್ಲಿ 7 months ಕೋಚಿಂಗ್. ಅಷ್ಟರಲ್ಲೇ ನನ್ನ ಮಗಳನ್ನು ರಿಕವರಿ ಮಾಡಿ ಅಷ್ಟೊಂದೆಲ್ಲ ಪ್ರಿಪೇರ್ ಮಾಡಿ ತುಂಬ ಮಹತ್ವ ಕೊಟ್ಟು ನನ್ನ ಮಗಳನ್ನ ರೆಸಿಡೆನ್ಸಿಯಲ್ಲಿ ಭಾಳ ಕಾಳಜಿಯಿಂದ ನಾನು ಎಷ್ಟು ಮನೆಯಲ್ಲಿ ನೋಡ್ಕೊಳ್ತಿದ್ದೆ ನಾವು ಕೇರಾಗಿ ಒಬ್ಬಳೇ ಮಗಳು ಅಂತೇಳಿ ಅಷ್ಟು ಚೆನ್ನಾಗಿ ನನ್ನ ಮಗಳಿಗೆ ಪ್ರಿಫರೆನ್ಸ್ ಕೊಟ್ಟು ಅವ್ರ ಟೀಚಿಂಗ್. ನನಗೆ ಬೇಕಾಗಿದ್ದು ಅವ್ರ ಬಯಟ್ ಸ್ಕಿಲ್ ಬೇಕಾಗಿರಲಿಲ್ಲ ಸರ್, ನನಗೆ ಬೇಕಾಗಿದ್ದು ಅಂಡರ್ಸ್ಟ್ಯಾಂಡಿಂಗ್ ಕಂಟೆಂಟ್ ಬೇಸ್ಡ್ ಬೇಕಾಗಿತ್ತು. ಇದಕ್ಕೋಸ್ಕರ ನನ್ನ ಉದ್ದೇಶಕ್ಕೋಸ್ಕರ 10 ಅಲ್ಲ 20,000 ಆದರೂ ಪರವಾಗಿಲ್ಲ ನನ್ನ ಮಗಳು ಈ ಸಂಸ್ಥೆಯಲ್ಲೇ ಪಡಿಬೇಕು ಅನ್ನೋ ಉದ್ದೇಶದಿಂದನೇ ನಮ್ಮ ಮಗಳು ನಾವು ಪೇರೆಂಟ್ಸ್ ಸಪೋರ್ಟ್ ಮಾಡೋದಕ್ಕಿಂತ ಅವರ ಟೀಚಿಂಗ್ ಬ್ಯಾಚು ನನ್ನ ಮಗಳು ಮಾಡಿರೋ ಎಫರ್ಟು ಇದರಿಂದನೇ ನನ್ನ ಮಗಳು ಒಂದು ಅಚೀವರ್ ಆದಳು ಅಂತೇಳಿ ತುಂಬ ಹೆಮ್ಮೆ ಪಡ್ತಾಯಿದ್ದೀನಿ. ಹಳ್ಳಿಗಳಲ್ಲಿ ಗೊತ್ತಲ್ವ ಏನು ಮಾಡ್ತಾರೆ ಏನು ಹೇಳ್ತಾರೆ ಅಂಥೇಳಿ, ಅದನ್ನೆಲ್ಲ ನನ್ನ ಮಗಳು ಒಂದು ದಾಖಲೆ ಮಾಡಿ ತೋರಿಸಿದ್ದಾಳೆ ನನ್ನ ಫ್ಯಾಮಿಲಿಯಲ್ಲಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಕೇವಲ ಒಂದೇ 1 ನಿಮಿಷದಲ್ಲಿ ಸ್ವೀಟಾಗಿ ಕೊಟ್ಟಿರ್ತಕ್ಕಂತಹ ಶಶಿಕಲಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗಾಗಿ ಏನು ಸರ್ ಬರೀ ಹೆಣ್ಮಕ್ಳನ್ನೇ ಮಾತಾಡಿಸ್ತಿದ್ದಾರೆ ಮಂಜು ಸರ್, ಗಂಡು ಮಕ್ಳಿಗೆ ಫಸ್ಟ್ ಮಾತಾಡಿಸ್ತಾ ಇಲ್ಲ ಅಂತ ಅಂದ್ಕೊಂಬಿಟ್ರೆ ಕಷ್ಟ ಅಂಥೇಳಿ ನಮ್ಮ ರುದ್ರೇಶ್ ಸರ್ಗೂ ಕೂಡ ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಸರ್. ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಶಕ್ತಿ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ
ಈ ಸಂಸ್ಥೆಯನ್ನು ಹೆಸರು ಕೇಳಿದ್ದಷ್ಟೇ, ನಮಗೇನಂತ ಇದ್ರ ಬಗ್ಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಕುಮಾರ್ ಸರು, ಮಂಜು ಸರು, ಅವರ ಸಹ ಶಿಕ್ಷಕರು, ಮೇಡಮರು ಎಲ್ಲ ಅಲ್ಲಿ ಹೋಗಿ ನೋಡಿದಾಗ ನಮಗೆ ಅಲ್ಲಿ ಏನಂತ ನಿಜವಾದ ಪರಿಸ್ಥಿತಿ ಗೊತ್ತಾಯಿತು. ಒಬ್ಬ ಶ್ರೇಷ್ಠ ತತ್ವಜ್ಞಾನಿ, ಶಿಕ್ಷಣ ತಜ್ಞ ಹೇಳ್ತಾನೆ, ವಿದ್ಯೆ ಅನ್ನೋದು ಪುಗುಸಟ್ಟೆ ಪುನುಗಲ್ಲ, ಸತತವಾದ ಪ್ರಯತ್ನ, ನಿರಂತರವಾದ ಅಭ್ಯಾಸ, ವಿನಯ ಅವೆಲ್ಲ ಇದ್ದರೆ, ಶ್ರದ್ಧೆ ಇದ್ದರೆ, ಶಿಸ್ತಿದ್ದರೆ ಅವು ಮಾತ್ರ ಶಿಕ್ಷಣದಲ್ಲಿ ಒಂದು ಸಾಧಕರಾಗಿ ಸಾಧನೆಯನ್ನು ನನ್ನ ಮಗಳು ಮಾಡಿದ್ದಾಳೆ. ನಮಗೆ ತುಂಬ ನಿಜವಾಗೂ ಹೆಮ್ಮೆಯ ವಿಷಯ. ಯಾಕೆಂದರೆ ರೂರಲ್ಲಿ ನಮ್ಮ ಮಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವಳು ಈ ಸಾಧನೆ ಮಾಡಿದಂದು ನಿಜವಾಗಲೂ ಬಹಳ ಸಂತೋಷದ ಸಂಗತಿ ಮತ್ತು ಹೆಮ್ಮೆಯ ವಿಷಯ. ಏಕೆಂದರೆ ನಾವು ಅವಳಿಗೆ ಇಂಗ್ಲೀಷ್ ಮೀಡಿಯಮ್ ಕಲಿಸ್ಬೇಕು, CBSE ಸಿಲೆಬಸ್ ಕಲಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಅದನ್ನು ಈ ಮೂಲ ಫೌಂಡೇಶನ್ ಅದನ್ನು ಶಿಕ್ಷಣ ಶಕ್ತಿ ನವೋದಯ ಸಂಸ್ಥೆಯವರು ಇವರು ಭಾಳ ಮುತುವರ್ಜಿಯಿಂದ, ಕುಮಾರ್ ಸರು ಅವರ ಸಹ ಶಿಕ್ಷಕರು, ಮಾಲತಿ ಮೇಡಮ್ಮು, ಚಂದ್ರಿಕಾ ಮೇಡಮ್ಮು, ಆಮೇಲೆ ಭೂಪಾಲ್ ಸರು, ಇವರೆಲ್ಲ ಭಾಳ ಮುತುವರ್ಜಿಯಿಂದ ನೋಡ್ಕೊಂಡಿದ್ದಾರೆ. ಮನೆಯಲ್ಲೇ ಇದ್ದು ಅವನ್ನ ಹೋಮ್ವರ್ಕೆಲ್ಲ ಮಾಡಿಕೊಂಡು, ನೋಟ್ಸ್ ಎಲ್ಲ ಬರ್ಕೊಂಡು, ಸರ್ ಹತ್ರ ಎಲ್ಲ ಕೇಳಿಕೊಂಡು ಮತ್ತೆ ಪ್ರಿಪೇರ್ ಆಗಿದ್ದಾಳಲ್ಲ, ಅದು ನಮಗೆ ಭಾಳ ಖುಷಿ. 98 ಅವಾಗಲೂ ಕೂಡ ತೆಗೆದಾಳೆ. ಈಗ ಎಷ್ಟು ಮಾರ್ಕ್ಸ್? ಈಗ 95 ತೆಗೆದಾಳೆ. ತುಂಬ ಸಂತೋಷ ಆಯಿತು. ನೋಡಿ, ಜ್ಯೋತಿ ಇದೆ, ದೀಪ ಇದೆ, ಅದು ತನ್ನನ್ನು ಸುಟ್ಟುಕೊಂಡು ಇತರರಿಗೆ ಬೆಳಕನ್ನು ಕೊಡುತ್ತೆ. ಆ ದೀಪದ ಬುಡದಲ್ಲಿ ಕತ್ತಲಿರುತ್ತೆ, ಸುತ್ತಲೂ ಬೆಳಕಿರುತ್ತೆ. ಅದು ಏನು ಪ್ರತಿಕ್ರಿಯಿಸೋದಿಲ್ಲ, ಮಾತನಾಡೋದಿಲ್ಲ, ಅದು ತಾನು ಏನೆಂದು ಗುರುತಿಸಿಕೊಳ್ಳೋದಿಲ್ಲ, ನಾನು ಏನೇನು ಸಾಧಿಸಿದೆ ಅಂದರೆ ಅದಕ್ಕೆ ಗೊತ್ತಿಲ್ಲ. ಅಂತಹ ಸಾಧನೆಯನ್ನು ನನ್ನ ಮಗಳು ಮಾಡಿದ್ದಾಳೆ. ಶಿಕ್ಷಣ ಸಂಸ್ಥೆ ಕೊಟ್ಟಿದೆ, ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಓಕೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಹಿತನುಡಿಗಳನ್ನು ಮಾತಾಡಿರ್ತಕ್ಕಂಥ ರುದ್ರೇಶ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಸಾಧನೆ ಮಾಡಿರ್ತಕ್ಕಂಥ ಸಾಕ್ಷಿಯವರು ಕೂಡ ಒಂದು ನಿಮಿಷದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಶಿಕ್ಷಣವೇ ಶಕ್ತಿ ಇನ್ಸ್ಟಿಟ್ಯೂಟಿಗೆ ಬರೋಕ್ಕೂ ಮೊದಲು ನನಗೆ ಮ್ಯಾಥ್ಸ್ ಯಾವುದೇ ಕ್ವೆಶನ್ಸ್ ಕೊಟ್ಟರೂ ಕೂಡ ತುಂಬ ಟಫ್ ಅನ್ನಿಸ್ತಾ ಇತ್ತು, ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಅನ್ನಿಸ್ತಿತ್ತು. ನವೋದಯ ಎಕ್ಸಾಮ್ ಕೂಡ ತುಂಬ ಟಫ್ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಈ ಇನ್ಸ್ಟಿಟ್ಯೂಟ್ಗೆ ಬಂದ ಮೇಲೆ ಎಲ್ಲ ಈಸಿ. ಈಗ ನನಗೆ ಯಾವುದೇ ಮ್ಯಾಥ್ಸ್ ಕ್ವೆಶನ್ಸ್ ಕೊಟ್ಟರೂ ಕೂಡ ನಾನು ಮಾಡೋ ಆಗಿದ್ದೀನಿ. ಥ್ಯಾಂಕ್ ಯು ಶಿಕ್ಷಣವೇ ಶಕ್ತಿ ಇನ್ಸ್ಟಿಟ್ಯೂಟ್. ನನ್ನ ಸ್ಕೋರ್ ಬಂದುಬಿಟ್ಟು 95. ಓಕೆ, ಸೈನಿಕ ಶಾಲೆಯೂ ಕೂಡ ಆಯ್ಕೆ ಆಗಿರ್ತಕ್ಕ ನಮಗೆ ಸೈನಿಕ ಎಕ್ಸಾಮಿಗೆ ಅದರಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದಾಳೆ. ಮೊರಾರ್ಜಿನೂ ಆಗಿದೆ, ನವೋದಯನೂ ಆಗಿದೆ. ಈ ಮೂರಲ್ಲಿ ನಮಗೆ ಯಾವುದು ಸೆಲೆಕ್ಷನ್ ಮಾಡಬೇಕು ಅಂತ ನಮಗೆ ಈಗ ಒಂದು ಸಂದಿಗ್ಧ ಪರಿಸ್ಥಿತಿ ಆಗಿದೆ. ಆದರೂ ಕೂಡ ನಾವು ನವೋದಯಕ್ಕೆ ಕಳಿಸೋದು, ನವೋದಯ ಸೆಂಟ್ರಿಗೆ ಕಳಿಸೋದು. ಯಾಕೆಂದರೆ ಅಲ್ಲಿ ಶಿಕ್ಷಣ ಮಹತ್ವ ಹಂಗಿದೆ. ಹಾಗಾಗಿ ಅಲ್ಲಿಯೇ ಕಳಿಸೋದಕ್ಕೆ ತುಂಬ ಹೆಮ್ಮೆ ಆಗಿದೆ. ವಿಸೆಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಓಕೆ, ಒಂದು ಆಸೆ ಇಟ್ಕೊಂಡಿದ್ದೀವಿ ನಿಮ್ಮ ಮೇಲೆ. ಒಂದು ವೇಳೆ ಸೆಲೆಕ್ಷನ್ ಆಗದೇ ಇದ್ದರೂ ಕೂಡ ನಾನು ಎಷ್ಟೊಂದು ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಕೂಡ ಹೇಳಿದೆ, ವಿಸೆಂಟ್ರಿ ಈಗಿದೆ, ಬರೀ ಬಯೋಟಿಂಗ್ ಸ್ಕಿಲ್ ಬೇಡ, ನಮಗಲ್ಲಿ ಒಳ್ಳೆ ಮೇನ್ ಕಾನ್ಸೆಪ್ಟ್ ಎಂಥ ಮಕ್ಕಳನ್ನಾದರೂ ಅರಿಸ್ಟಾಟಲ್ ಹೇಳ್ದಾಗೆ ಒಂದು ಕಲ್ಲನ್ನು ಕೂಡ ಶಿಲೆಯನ್ನಾಗಿ ಮಾಡ್ತಾರೆ ಅಂತ ಇದನ್ನು ನಾವು ಬುಕ್ಕಲ್ಲಿ ಓದಿದ್ದೀವಿ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳನ್ನು ಪ್ರಿಪೇರ್ ಮಾಡ್ತಾರೆ. ಯಾವುದೇ ರೀತಿ ಯಾವ ಕೋಚಿಂಗ್ ಸೆಂಟ್ರಿಗೂ ಹೋಗ್ದೇನೆ ಎಲ್ಲರೂ ಬಂದು ಇಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಬೋದು ಅವರಿಗೆ ಮುಂದೆ ಅಂತೇಳಿ ಇಷ್ಟು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಓಕೆ, ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಕನಸಿನ ವಿಷನ್-ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲು ಶಾಲೆಯ ಬಗ್ಗೆ ಉತ್ತಮವಾಗಿರ್ತಕ್ಕಂತಹ ಅಭಿಪ್ರಾಯವನ್ನು ಹಂಚಿಕೊಂಡಿರ್ತಕ್ಕಂತಹ ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಸಾಕ್ಷಿ ಮತ್ತು ಅವರ ಸಂಪೂರ್ಣ ಕುಟುಂಬಕ್ಕೆ ಮತ್ತೊಮ್ಮೆ ಪುನಃ ಧನ್ಯವಾದಗಳನ್ನು ಹೇಳ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ನಮ್ಮ ನೇಮ್ ತನೀಶ್. ನಮ್ಮ ಮುಂದಿನ ಸಾಧಕರು ತನೀಶ್ ಪಿ, ತಂದೆ ಹೆಸರು ಪಾಲಕ್ಷ ನಾಯ್ಕ್ ಪಿ, ತಾಯಿ ಹೆಸರು ಸುಜಾತಾ ಜೆ, ಜಿಲ್ಲೆ ಶಿವಮೊಗ್ಗದಿಂದ ಆಯ್ಕೆಯಾಗಿದ್ದಾರೆ. ಅವರ ರೋಲ್ ನಂಬರ್ ಹಾಗೂ ಜನ್ಮ ದಿನಾಂಕವನ್ನು ಇಲ್ಲಿ ಕೊಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತನೀಶ್ ಆ್ಯಂಡ್ ಅವರ ಕುಟುಂಬನೂ ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಧನ್ಯವಾದವನ್ನು ಹೇಳಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತನೀಶ್ ಹಾಗೂ ಅವರ ತಾಯಿ, ಹಾಗೆ ತನೀಶ್ ಅವರ ಅಣ್ಣ, ಏನು ನಿಮ್ಮ ಹೆಸರು? ರಿಷಿಕ್ ಅವರು ಕೂಡ
ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರು ನಮ್ಮ ಶಿವಮೊಗ್ಗ ಕುವೆಂಪು ರಸ್ತೆ ಇಲ್ಲಿ ಆಫ್ಲೈನ್ ಸ್ಟೂಡೆಂಟ್. ಇನ್ನು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇನ್ನೂ ಇಲ್ಲಿ ಇದ್ದಾರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಹಾಗೂ ಶಿಕ್ಷಣವೇ ಶಕ್ತಿಯ ಆಸಕ್ತರಿಗೂ ಹಾಗೂ ಪ್ರೇಕ್ಷಕರಿಗೂ ತಮ್ಮೆಲ್ಲರಿಗೂ ಕೂಡ ಪುನಃ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಜಾತಾ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರಿಂದ ನಮ್ಮ ಮಗ ಆಯ್ಕೆಯಾಗಿದ್ದಾನೆ. ನಮ್ಮ ಮಗ ತುಂಬ ಎಫರ್ಟ್ ಹಾಕಿ ಓದಿದ್ದಾನೆ. ಅದಕ್ಕೆಲ್ಲ ಕಾರಣ ಮಂಜು ಸರು, ಅಭಿಲಾಷ್ ಸರು, ದೀಪಾ ಮ್ಯಾಮು ಇವರೆಲ್ಲ ಉತ್ತಮವಾದ ಕೋಚಿಂಗ್ ಕೊಟ್ಟಿದ್ದಾರೆ. ನಮ್ಮ ಮಗ ಡೈಲಿ ರೆಗ್ಯುಲರ್ 5ಇಂದ 7 ತನಕ ಬರ್ತಾಯಿದ್ದ. ನಮ್ಮ ಮಗ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣವೇ ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರ್. ಮೇಡಮ್, ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರ್ ಶಿವಮೊಗ್ಗಕ್ಕೆ ಎಲ್ಲಿದೆ? ಶಿವಮೊಗ್ಗದಲ್ಲಿ ನಂಜಪ್ಪ ಹಾಸ್ಪಿಟಲ್ ರೋಡು. ಓಕೆ. ಈಗ ನಮ್ಮನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಶಿವಮೊಗ್ಗದವರು ತುಂಬ ಜನ ನೋಡ್ತಾ ಇದ್ದಾರೆ. ಈ ಪೇರೆಂಟ್ಸ್ಗಳು ಬಂದು ಕೇಳ್ತಾರೆ ನಿಮ್ಮನ್ನು, ಅಥವಾ ನಮಗೂ ಕೇಳ್ತಾರೆ. ಅಡ್ರೆಸ್ ಪಕ್ಕ ಲೊಕೇಶನ್ ಎಲ್ಲಿದೆ ಇದು? ಅದೇ ಹಳೆ ನಂಜಪ್ಪ ಆಸ್ಪತ್ರೆ ಹತ್ರ, ಜಿಲ್ಲಾ ಪಂಚಾಯತ್ ಪಕ್ಕ ಸತೀಶ್ ಟೈರ್ಸ್ ಅನ್ನೋದು ಹಿಂದಿನ ಒಂದು ಟೈರ್ ಶೋರೂಮ್ ಇತ್ತು. ಈಗ ಕಂಪ್ಲೀಟ್ಲಿ ಶಿಕ್ಷಣವೇ ಶಕ್ತಿ ಕಟ್ಟಡ ಆಗಿದೆ. ಇಲ್ಲಿರುತ್ತೆ. ಖಂಡಿತವಾಗಲೂ ಕೂಡ ಯಾರೆಲ್ಲ ಆಸಕ್ತರು ಜವಾಹರ್ ನವೋದಯ ವಿದ್ಯಾಲಯ ಆಗಿರ್ಬೋದು ಅಥವಾ ಮ್ಯಾಥ್ಸನ್ನು ಡಲ್ಲಿರ್ತಕ್ಕಂಥ ಯಾವುದೇ ಮಕ್ಕಳಾಗಿರ್ಬೋದು, ಇಲ್ಲಿ ಬಂದುಬಿಟ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಆಫ್ಲೈನಲ್ಲಿ, ಆನ್ಲೈನಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ತಮಗೆ ದೊರಕಿಸ್ಕೊಡ್ಲಾಗುತ್ತೆ ಅಂತ ಹೇಳ್ತಾ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತಾರೆ. ಹಾಗೆ ತನೀಶ್ ಪಿ ಅವರು ತಮ್ಮ 2 ಮಾತನ್ನು ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ತನೀಶ್ ಪಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇದಾಗಿ ನಾನು ಶಿಕ್ಷಣವೇ ಶಕ್ತಿಯ ಧನ್ಯವಾದಗಳನ್ನು ಹೇಳುತ್ತೇನೆ. ನನಗೆ ಈ ಥರ ಕೋಚಿಂಗ್ ಕೊಟ್ಟಿದ್ದಕ್ಕೆ. ನನ್ನ ಅಂಕ 91.25. ಓಕೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಆಡಿದ್ದಾರೆ. ಅವ್ರ ಅಣ್ಣ ಬಂದಿದ್ದಾರೆ. ಅವ್ರ ಅಣ್ಣನ ಹೆಸರು ಏನಂದರೆ ರಿಷಿಕ್ ಅವರು. ಏನಾದರೂ ಇವ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇವ್ರನ್ನ ಮತ್ತೊಮ್ಮೆ ಈಗ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೀರಿ, ಎಕ್ಸಾಮ್ ಬರೆದಿದ್ದೀರಾ? ತನೀಶ್ ಅವರು ಕೂಡ ನಮ್ಮಲ್ಲಿ, ನನಗೆ ಗೊತ್ತಿಲ್ಲ ಖಂಡಿತವಾಗಲೂ ಕೂಡ 8ನೇ ತರಗತಿಯಲ್ಲಿ ಇದ್ದಾರೆ. ಅವರು ಕೂಡ ಜವಾಹರ್ ನವೋದಯ ವಿದ್ಯಾಲಯ ಲ್ಯಾಟ್ರಲ್ ಎಂಟ್ರಿ 9ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಈ ಆನ್ಲೈನ್ ಕೋಚಿಂಗ್ ಬಗ್ಗೆ ತಮ್ಮ ಅಭಿಪ್ರಾಯನ ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ರಿಷಿಕ್ ಪಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ 8ನೇ ತರಗತಿಯಲ್ಲಿ ಆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ನನಗೆ ಶಿಕ್ಷಣವೇ ಶಕ್ತಿಯಲ್ಲಿ ಬಂದಾದಮೇಲೆ ಗೊತ್ತಾಯಿತು. ಇಲ್ಲಿಗೆ ನಾನು ಆನ್ಲೈನ್ ಕೋಚಿಂಗ್ ತೊಗೊಂಡು ತುಂಬ ಎಫರ್ಟ್ ಹಾಕಿದ್ದೀನಿ. ನಾನು ಆ ಎಕ್ಸಾಮು ಬರೆದು ಬಂದಾದಮೇಲೆ ಆ ರಿಸಲ್ಟು ಯಾವಾಗಂತ ಇನ್ನೂ ಕಾಯ್ತಿದ್ದೀನಿ. ಇನ್ನು ರಿಸಲ್ಟ್ ಇನ್ನೂ ಬಂದಿಲ್ಲ. ರಿಸಲ್ಟ್ ಬಂದರೆ ಚೆನ್ನಾಗೇ ಬರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮದು ಇನ್ಸ್ಟಿಟ್ಯೂಷನ್ನು ಶಿವಮೊಗ್ಗದಲ್ಲಿ ಇದೆ. ಮಂಜು ಸರ್, ಅಭಿಲಾಷ್ ಸರು ಮತ್ತು ದೀಪಾ ಮ್ಯಾಮು ನಮಗೆ ಎಲ್ಲ ಕೋಚಿಂಗ್ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಹೇಳುತ್ತೇನೆ. ಎಸ್, ವೆರಿ ಗುಡ್. ತುಂಬ ಅದ್ಭುತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮನ್ನು ನೋಡ್ತಾ ಇದ್ದರೆ ನೀವು ಈ ದೇಶದಲ್ಲಿ ಯಾವುದೋ ಒಂದು ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇವರು ಕೂಡ ಹೇಳ್ರಿ. ಹೌದಾ, ಪಾಲಕ್ಷ ನಾಯ್ಕ್ ಅವರು ಪೊಲೀಸ್ ಅವರಾ? ನೋಡಿ, ನಾನು ಪೊಲೀಸ್ ಅಂತ ಅಂದ್ಕೊಂಡೆ, ಆಗಬೇಕು ಅಂತೇಳಿ. ಖಂಡಿತ ನನಗೆ ಗೊತ್ತಿಲ್ಲ ಅವ್ರ ತಂದೆ ಪೊಲೀಸ್ ಅಂತ ಹೇಳಿ. ಮೇಡಮ್ ಅವರು ಹೇಳ್ತಾ ಇದ್ದಾರೆ ಈ ದೇಶಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು. ನಮ್ಮ ಮುಂದಿನ ಸಾಧಕರು, ಒಂದು ನಿಮಿಷ, ನಮ್ಮ ಮುಂದಿನ ಸಾಧಕರು ಚಿಂತನ್ RT. ತಂದೆ ಹೆಸರು ರಾಘವೇಂದ್ರ BT, ತಾಯಿ ಹೆಸರು ಜ್ಯೋತಿ ಲಕ್ಷ್ಮಿ ND. ಇವರ ರೋಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಹಾಗೆ ಜಿಲ್ಲೆ ಹೆಸರನ್ನು ಕೊಡಲಾಗಿದೆ. ಇವರನ್ನು ಸ್ಟೇಜ್ ಮೇಲೆ ಬನ್ನಿ ಅಂತ ಹೇಳಿದ್ದೆ ನಾನು. ಎಲ್ಲೋ ಭಾಳ ದೂರ ಇದ್ದೀವಿ ಅಂತ ಹೇಳಿಬಿಟ್ಟು ಬಂದಿಲ್ಲ. ಇನ್ನು 2 ನಿಮಿಷದಲ್ಲಿ ಬೇಕಾದ್ರೆ ಬಂದು ಜಾಯಿನ್ ಆಗ್ತೀವಿ ಅಂತ ಹೇಳಿದ್ದಾರೆ. ಬಂದರೆ ಒಂದು ವೇಳೆ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಇವರ ರಾಘವೇಂದ್ರ BT ಅವರು ಇದೇ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಆಯನೂರು ಬಳಿ ಇರುವ ಮಂಡಗಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರು. ಅದೇ ರೀತಿಯಾಗಿ ಜ್ಯೋತಿ ಲಕ್ಷ್ಮಿ ND ಅವರು ಶಿವಮೊಗ್ಗ ಜಿಲ್ಲಾ ತಾಲೂಕ್ ಪಂಚಾಯಿತಿಯಲ್ಲಿ ಒಬ್ಬ ಎಂಪ್ಲಾಯ್ ಆಗಿದ್ದವರು. ಸೊ ನಾನು ಆಗ ಶಿವಮೊಗ್ಗದಲ್ಲಿದ್ದೆ. ಆ ಟೈಮಲ್ಲಿ ಮಗು 3ನೇ ಕ್ಲಾಸಲ್ಲಿದ್ದಾಗ ನನಗೊಮ್ಮೆ ಫೋನ್ ಮಾಡ್ತಾರೆ. ನಾನು ಸರಿಯಾಗಿ ಫೋನ್ ಅಟೆಂಡ್ ಮಾಡಿರೋಲ್ಲ, ಹಂಗಂದರೆ ಬೇಕಂತ ಫೋನ್ ಅಟೆಂಡ್ ಮಾಡಿರೋಲ್ಲ, ನನ್ನ ಶೆಡ್ಯೂಲಲ್ಲಿ ಇರ್ತೀನಿ. ಆಗ ಅವರು ಮತ್ತೊಮ್ಮೆ ಫೋನ್ ರಿಸೀವ್ ಮಾಡಿದಾಗ ಹೇಳ್ತಾರೆ, ಏನು ಸರ್, ನಮ್ಮ ಹತ್ರ ಬಂದಾಗ ನಿಮಗೆ ಅಷ್ಟೊಂದು ಹೆಲ್ಪ್ ಮಾಡ್ತೀವಿ,
ನಮ್ಮ ಫೋನ್ ಅಟೆಂಡ್ ಮಾಡಿ ನಿಮಗೆ ಮಾತಾಡೋ ಪೇಷನ್ಸ್ ಇಲ್ಲ ಅಂತ ಹೇಳಿದರೆ ಹೆಂಗೆ ಸರ್ ಕೋಚಿಂಗ್ ಕೊಡ್ತೀವಿ ನೀವು ಅಂತ ಹೇಳ್ತಾರೆ. ಸೊ ಇಲ್ಲ ಮೇಡಮ್, ಬ್ಯುಸಿ ಅಂದರೆ ಆ ಥರ ಅಲ್ಲ ಮೇಡಮ್, ಸ್ವಲ್ಪ ಆ ಕಡೆ ಈ ಕಡೆ ಇರ್ತೀವಿ, ನಾನು ನೆಕ್ಸ್ಟ್ ಕಾಲ್ ಮಾಡಿರ್ತೀನಿ ಅಂತ ಹೇಳಿ ನಂತರದಲ್ಲಿ ಮಾತಾಡಿರ್ತೇವೆ. 2 ವರ್ಷ ನಮ್ಮಲ್ಲಿ ಆಫ್ಲೈನಿಗೆ ಬರ್ತಾನೆ ಮಗು, ಬಂದುಬಿಟ್ಟು ಎಕ್ಸಾಮ್ ಬರೆದ ದಿವಸಕ್ಕೆ ಎಷ್ಟು ಮಾರ್ಕ್ಸನ್ನು ನಾನು ಪಡ್ಕೊಳ್ತೀನಿ ಅಂತ ಹೇಳಿರ್ತಾನೋ 95 ತಗೊಂಡಿರ್ತೀನಿ. ಮೇರಿ ಇಮ್ಯಾಕ್ಲೇಟಲ್ಲಿ ಎಕ್ಸಾಮ್ ಬರೆದಿರ್ತಾನೆ, 95 ಮಾಡಿದ್ದೀನಿ ಸರ್ ಅಂತ ಹೇಳ್ತಾನೆ. ಇವತ್ತು ಖಂಡಿತವಾಗಲೂ ಕೂಡ 95ನೇ ಶಿವಮೊಗ್ಗ ಜಿಲ್ಲೆಯಿಂದ ಸ್ಕೋರನ್ನು ಮಾಡಿದ್ದಾರೆ. ಸೊ ಅವರು ಇನ್ನು 2 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದ್ದೆ, 1 ನಿಮಿಷದಲ್ಲಿ ಬಂದುಬಿಟ್ಟಿದ್ದಾರೆ. ನಾನು ಮೊದಲು ಇನ್ವೈಟ್ ಮಾಡ್ತಾ ಇದ್ದೇನೆ ಜ್ಯೋತಿ ಲಕ್ಷ್ಮಿ ಎಂಡಿ ಅವರು, ಈಗ ಪ್ರಸಕ್ತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಟ್ರೆಸರಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್. ಸೊ ಅದೇ ರೀತಿಯಾಗಿ ರಾಘವೇಂದ್ರ ಭೇಟಿ, ನಮ್ಮ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಮಂಡಗಟ್ಟ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು. ಇವರನ್ನು ನೀವು 10 ನಿಮಿಷ ಸಪ್ರೇಟಾಗಿ ಇವರ ಮಾತುಗಳನ್ನು ಕೇಳಿಬಿಟ್ರೆ ನೀವು ಎಲ್ಲೂ ಕೂಡ ಬಿಟ್ಟೋಗಲ್ಲ. ನೀವೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳ್ತೀರಾ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಾಲೆಡ್ಜನ್ನು ಇಟ್ಕೊಂಡು ಬಹಳ ಅದ್ಭುತ ಕಲೆಗಾರರು. ಸೊ ನಿಮಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ಇವರ ಇಬ್ಬರ ಈಚೆ ಬನ್ನಿ. ಕೊನೆಯ ಪುತ್ರ ಚಿಂತನ್ ಆರ್ಟಿ, ಇವನೇನಾದರೂ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿದರೆ ಜ್ಯೋತಿ ಮೇಡಮ್ಮು ಇಡೀ ಶಿವಮೊಗ್ಗ ಜಿಲ್ಲೆ ತುಂಬ ಒಂದಿಷ್ಟು ನಮ್ಮ ಬಗ್ಗೆ ಪಾಸಿಟಿವ್ನ ಹೇಳ್ತಿದ್ರಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಜ್ಯೋತಿ ಮೇಡಮ್ ಅವರು ತಮ್ಮ ಅಭಿಪ್ರಾಯವನ್ನು ಈ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಗಾಜನೂರು ಶಿವಮೊಗ್ಗಕ್ಕೆ ಆಯ್ಕೆಯಾಗಿದ್ದಾರೆ ತನ್ನ ಮಗು, ಅದ್ರ ಬಗ್ಗೆ 2 ನಿಮಿಷ ಮಾತಾಡಬೇಕು. ಸರ್ ಜಾಸ್ತಿ ಮಾತಾಡ್ತಾರೆ, ಸರಿಗೆ ಬೇಗ ಮೈಕ್ ಕೊಡಬೇಕು. ಎಲ್ರಿಗೂ ನಮಸ್ಕಾರ. ಹತ್ತಿರ ಇಟ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ZPಗೆ ಯಾವಾಗ ಏನಾದ್ರು ವರ್ಕ್ ಮೇಲೆ ಬರ್ತಿದ್ದೆ ಇಷ್ಟು ಇನ್ಸ್ಟಿಟ್ಯೂಟ್ ನೋಡ್ತಾ ಇರ್ತಿದ್ದೆ. ನಮ್ಮ ಮನೆಯವರು ನೆಕ್ಸ್ಟು ಅವನು 4th ಬಂದಾಗ ಎಲ್ಲಿ ನವೋದಯ ಕಳಿಸ್ಬೇಕು ಅಂತ ಅವ್ರಿಗೆ ತುಂಬ ದಿನ ಕನಸಾಗಿತ್ತು. ಅವರಿಗೆ ಮಕ್ಕಳು ಇಬ್ಬರೂ ನವೋದಯ ಕಳಿಸ್ಬೇಕು, ನಾನು ಸೆಲೆಕ್ಷನ್ ಎಲ್ಲ ಮಕ್ಕಳಾಗಬೇಕು ಅನ್ನೋದಿತ್ತು. ನಾನು ಹೇಳಿದ್ದೆ ನಮ್ಮ ಮಂಜು ಸರ್ ನಂಗೆ ಗೊತ್ತಿದ್ದಾರೆ ರೀ, ಇಲ್ಲಿ ಅವ್ರದ್ದು ತುಂಬ ಚೆನ್ನಾಗಿ ನಡೀತಿದೆ ಕೋಚಿಂಗ್ ಸೆಂಟ್ರು, ಅಲ್ಲಿಗೆ ಕಳಿಸೋಣ ಅಂತೇಳಿ ಇಬ್ಬರು ಮಾತಾಡಿಕೊಂಡು ಅವ್ನು ಇಲ್ಲಿ ತಂದು ಅಡ್ಮಿಷನ್ ಮಾಡಿಸಿದ್ವಿ. ನಿಜವಾಗ್ಲೂ ಮೆಟೀರಿಯಲ್ಲು ಮಕ್ಕಳಿಗೆ ಈ ನಾವು ಎಕ್ಸಾಮ್ ಸೆಲೆಕ್ಷನ್ ಆದ ಅಂತಲ್ಲ, ಲೈಫ್ ಲಾಂಗ್ ಅವನಿಗೆ ಯೂಸ್ ಆಗುತ್ತೆ. ನನ್ನ ಮಗುಗೆ ಯಾವ ಸಬ್ಜೆಕ್ಟ್ ಬರುತ್ತೆ ಅಲ್ಲ, ಮ್ಯಾಥ್ಸ್ ಮಾತ್ರ ಅವ್ನು ಚೆನ್ನಾಗಿ ಕಲಿಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ಇವತ್ತು ಅವ್ನು ಮ್ಯಾಥ್ಸ್ ಅಂದರೆ ಸ್ವಲ್ಪ ಭಯ ಪಡ್ತಿದ್ದ. ಇವತ್ತು ಏನೇ ಅವನಿಗೆ ಮ್ಯಾಥ್ಸಲ್ಲಿ ಲೆಕ್ಕ ಕೊಟ್ಟರು ಕೂಡ ಈಸಿಯಾಗಿ ಮಾಡ್ತಾನೆ. ಅದಕ್ಕೆಲ್ಲ ಈ ಸಿಬ್ಬಂದಿ ವರ್ಗದವರ ಕಾಣಿಕೆ ತುಂಬ ಇದೆ. ಯಾವುದೇ ಗುರಿ ಸಾಧಿಸಬೇಕು ಅಂದರೆ ಹಿಂದ್ಗಡೆ ಗುರುಗಳಿರಬೇಕು. ಆ ಗುರುಗಳು ಈ ಶಿಕ್ಷಣ ಶಕ್ತಿ ನವೋದಯ ಕೋಚಿಂಗ್ ಸೆಂಟ್ರ್ ಎಲ್ಲ ಸಿಬ್ಬಂದಿ ವರ್ಗ ಸಿಬ್ಬಂದಿ ಹಾಗೂ ಶಿಕ್ಷಕ ವರ್ಗದವ್ರನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಅವರ ಸಹಕಾರದಿಂದನೇ ಇವತ್ತು ನನ್ನ ಮಗ 95 ಮಾರ್ಕ್ಸ್ ತಗೊಂಡು ಸೆಲೆಕ್ಷನ್ ಆಗಿದ್ದಾನೆ. ಎಲ್ರಿಗೂ ನನ್ನ ಧನ್ಯವಾದಗಳು. ಓಕೆ, ಜ್ಯೋತಿ ಮೇಡಮ್ ಅವರು ತಮ್ಮ ಸೂಕ್ತ ಅಭಿಪ್ರಾಯವನ್ನು ಬಹಳ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಸಮಯದಲ್ಲೇ ಮುಗಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಂಪ್ಯೂಟ್ರು ಹೊಡೆದು ಟೈಪಿಂಗು ಟ್ರೆಜರಿನಲ್ಲಿ ಸಂಬಳ ಮಾಡಬೇಕಲ್ಲ ಎಲ್ರಿಗೂ, ವಿತಿನ್ ಟೈಮಿಂಗ್ಸಲ್ಲೇ ಮುಗಿಸ್ಬೇಕು ಅನ್ನೋದು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಾರರು, ಕಲಾಕಾರರು ಆಗಿರ್ತಕ್ಕಂತಹ ರಾಘವೇಂದ್ರ ಭೇಟಿ, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು, ಮಂಡಗಟ್ಟ ಶಿವಮೊಗ್ಗ ತಾಲೂಕು, ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್ರಿಗೆ ನೋ ಟೈಮ್ ಲಿಮಿಟ್ಸ್, ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಭೇಟಿ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಮಂಡಗಟ್ಟದಲ್ಲಿ ಕನ್ನಡ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಶಿಕ್ಷಣವೇ ಶಕ್ತಿ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ, ಇದು ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ. ನಾವು ಶಿವಮೊಗ್ಗದವ್ರು ಇದ್ಕೊಂಡು ಈಗ ಹೊರಗಿನಿಂದನೂ ಕೂಡ ಬಂದು ಆನ್ಲೈನ್ ಕೋಚಿಂಗ್ ತಗೊಂಡೇ ಇಷ್ಟೆಲ್ಲ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಇದ್ದಾರೆ. ಅಂದರೆ ನಾವು ಶಿವಮೊಗ್ಗದವರು ಆಗಿದ್ದುಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಕೋಚಿಂಗ್ ಕೊಡ್ತಾ ಇರುವ ಈ ನಮ್ಮ ಮಂಜು ಸರ್ ನೇತೃತ್ವದ ದೀಪಾ ಮೇಡಮ್ ಮತ್ತು ಅಭಿಲಾಷ್ ಸರ್ ಅವರ ತಂಡ ತುಂಬ ಅದ್ಭುತವಾಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದೆ. ಆ್ಯಕ್ಚುಲಿ ನಮ್ಮ ಮಗು ಇಲ್ಲಿಗೆ ಸೇರೋಕ್ಕಿಂತ ಮುಂಚೆ ಗಣಿತದಲ್ಲಿ ತುಂಬ ವೀಕ್ ಇದ್ದ. ಗಣಿತ ಅಂದರೆ ಅವನಿಗೆ ಒಂಥರ ಕಬ್ಬಿಣದ ಕಡಲೆ ಆಗಿತ್ತು. ಆ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಸೇರೋದಕ್ಕಿಂತ ಮುಂಚೆ ನನ್ನ ದೊಡ್ಡ ಮಗನ್ನ ಕೂಡ ಇಲ್ಲಿ ಸೇರಿಸಿದ್ದೆ. 92 ಮಾಡಿ ಅರ್ಬನ್ ಇರೋ ಒಂದೇ ಕಾರಣಕ್ಕೆ ಅವನಿಗೆ ಸೆಲೆಕ್ಷನ್ ಆಗಲಿಲ್ಲ. ನಾನು ಚಿಕ್ಕಂದಿರಬೇಕಾದ್ರೆ ನಾನು ಜೋರಿದ್ದೀನಿ ಅಂತೇಳಿ ನಮ್ಮನ್ನು ಶಿವಮೊಗ್ಗಕ್ಕೆ ಬಂದು ಎಕ್ಸಾಮ್ ಬರ್ಸ್ಕೊಂಡು ಹೋಗಿದ್ದರು. ಆದರೂ ಕೂಡ ನಮಗೆ ಆವಾಗ ನವೋದಯದ ಗಂಧಗಾಳಿ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾನು ಸೆಲೆಕ್ಷನ್ ಆಗಿರಲಿಲ್ಲ. ನನ್ನ ದೊಡ್ಡ ಮಗ ಅರ್ಬನ್ ಅನ್ನೋ ಒಂದೇ ಕಾರಣದಿಂದ 92.25 ಎಷ್ಟೋ ಪರ್ಸೆಂಟೇಜ್ ಮಾಡಿದರೂ ಕೂಡ ಆಗಲಿಲ್ಲ ಸೆಲೆಕ್ಷನ್ನು. ಆದರೆ ಈಗ
ಇವನ್ನಾದ್ರೂ ನವೋದಯಕ್ಕೆ ನಾನು ಕಳಿಸ್ಲೇಬೇಕು ಎನ್ನುವ ಒಂದೇ ಮಹದಾಸೆಯಿಂದಾಗಿ ನಾನು ಇವನ್ನ ನನ್ನ ಮಂಡಗಟ್ಟ, ನಾನು ಹೈಸ್ಕೂಲ್ ಇದ್ದರೂ ಕೂಡ ಪ್ರೈಮರಿಗೆ ರೂರಲ್ ಕೋಟಾ ಬೇಕು ಅನ್ನೋ ಕಾರಣದಿಂದ ಇವನ್ನ ಕರ್ಕೊಂಡು ಡೈಲಿ ನಾನು ಕಾರ್ನಲ್ಲಿ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ರೂರಲ್ ಕೋಟಾ ಬೇಕು ಅನ್ನೋ ಒಂದೇ ಕಾರಣಕ್ಕೆ. ಆ ನಿಟ್ಟಿನಲ್ಲಿ ಇಲ್ಲಿ ನಾನು ಮಂಜು ಸರ್ ನನಗೆ ಮೊದಲಿಂದನೂ ಫ್ರೆಂಡು ಪರಿಚಯ ಆಗಿರೋದ್ರಿಂದ ಇಲ್ಲಿಗೆ ಸೇರಿಸಿದೆ. ಇಲ್ಲಿಗೆ ಸೇರಿಸಿದ ನಂತರದಲ್ಲಿ ಇಲ್ಲಿ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ, ಇವು 2 ಅದ್ಭುತವಾದಂತಹ ಪುಸ್ತಕಗಳು. ಈ ಹೊತ್ತಿಗೆಗಳಿಂದಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಒಂದರಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಸಿಲೆಬಸ್ನ ಆಧಾರವಾಗಿ ಹಿಡ್ಕೊ ಇದು ಈ ಬುಕ್ನಲ್ಲಿ ಆ ಒಂದು ನವೋದಯ ಒಂದು ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಎಲ್ಲ ಒಂದು ಹಂತಗಳ ಆಧಾರವಾಗಿ ಯಾವ ಒಂದು ಬೇಸಿಕ್ನಲ್ಲಿ ಏನು ಬೇಕು ಮಗುವಿಗೆ ಆಯ್ಕೆ ಆಗಲಿಕ್ಕೆ ಯಾವ ವಿಷಯಗಳು ಬೇಕು ಅದನ್ನೆಲ್ಲದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ನಂತರದಲ್ಲಿ ಇನ್ನೊಂದು ಪುಸ್ತಕ, ಇದು ಪರ್ಪಲ್ಲು. ಈ ಪುಸ್ತಕದಲ್ಲಿ ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ಮತ್ತು ಪ್ರೊಫೆಷನಲ್ ಆಗಿ ಮತ್ತು ಯಾವ ಹೆಚ್ಚಿನದಾಗಿ ಪ್ರಶ್ನೆಗಳು ಬೇಕಾಗ್ತವೆ ಮತ್ತು ಟಾಪಿಕ್ ವೈಸ್ ಕ್ವಶನ್ಸ್ಗಳನ್ನು ಇದರಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೀ ಆನ್ಸರ್ ಇಲ್ಲ. ಇದು ಏನಾಗ್ತಿತ್ತು ಅಂದರೆ ಮಕ್ಕಳಿಗೆ ಕಲೀಲಿಕ್ಕೆ ಆಸಕ್ತಿಯನ್ನು ಮೂಡಿಸುತ್ತೆ, ಹೆಚ್ಚಿನ ಪ್ರಚೋದನೆಯನ್ನು ನೀಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವನು ಏನು ಮಾಡ್ದ, ಇಲ್ಲಿ ಅದರಲ್ಲೂ ಇವನಿಗೆ ಹೆಚ್ಚಿನದಾಗಿ ಮ್ಯಾಥ್ಸು ತುಂಬ ಕಬ್ಬಿಣದ ಕಡಲೆ ಆಗಿತ್ತು. ಆ್ಯಕ್ಚುಲಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅವನೇ ಮ್ಯಾಥ್ಸ್ನಲ್ಲಿ ತುಂಬ ಇಂಟಲ್ಲಿದ್ದ ಹುಡುಗ, ದೊಡ್ಡವನೇ ಆಗಿಲ್ಲ. ಆದರೆ ಇವನು ಆಗ್ತಾನ ಅನ್ನುವ ಒಂದು ಎಲ್ಲೋ ಒಂಥರ ಕೊರತೆ ಅಥವಾ ಒಂದು ಡೌಟು ನನ್ನಲ್ಲಿ ಇತ್ತು. ಆ ಒಂದು ಹಂತದಲ್ಲಿ ಇಲ್ಲಿಗೆ ಬಂದು ಸೇರಿಸಿದೆ. ಈ ಒಂದು ಹಂತವಾಗಿ ಈ ಒಂದು ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ಮಂಜು ಸರ್ ನೇತೃತ್ವದಲ್ಲಿ ನಮ್ಮ ದೀಪಾ ಮೇಡಮ್ ಅವರು ಮ್ಯಾಥ್ಸನ್ನು ಅತ್ಯದ್ಭುತವಾಗಿ ಕಟ್ಟಿಕೊಟ್ರು. ಆ ಒಂದು ಬನ್ನಿ ಮೇಡಮ್, ತುಂಬ ಚೆನ್ನಾಗಿ ಅವರು ಹೇಳ್ಕೊಟ್ಟಂತಹ ಇವುಗಳನ್ನು ನೋಟ್ಸ್ ವೈಸು ತುಂಬ ಚೆನ್ನಾಗಿ ನಮ್ಮ ಮಗು ತುಂಬ ಚೆನ್ನಾಗಿ ರೆಫರ್ ಮಾಡ್ತಾ ಇದ್ದ. ಅದನ್ನು ಅಷ್ಟಕ್ಕೆ ನಿಲ್ಲಿಸಿದೆ. ನಾನೇನು ಮಾಡ್ತಾಯಿದ್ದೆ, ಪ್ರಾಕ್ಟೀಸ್ ಈಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಏನಾಗ್ತಿತ್ತು, ಇಲ್ಲಿ ಮೇಡಮ್ ಏನು ಹೇಳ್ತಾಯಿದ್ರು ಅದನ್ನು ಮತ್ತೆ ನಾನು ಮನೆಯಲ್ಲಿ ನನ್ನ ಒಂದು ಬ್ಯುಸಿ ಶೆಡ್ಯೂಲನ್ನು ಮರೆತು ಇವನಿಗೆ 1 ವರ್ಷದಲ್ಲಿ ಏನಾದರೂ ಮಾಡಿ ರೆಡಿ ಮಾಡಬೇಕು ಅನ್ನೋ ಕಾರಣದಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆ ಒಂದು ಪ್ರಾಕ್ಟೀಸ್ ಮಾಡುವ ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೋಸ್ಕರ ಈ ಒಂದು ಮಂಜು ಸರ್ ನೇತೃತ್ವದಲ್ಲಿ ಅಭಿಲಾಷ್ ಸರ್ ಮತ್ತು ದೀಪಾ ಮೇಡಮು ತುಂಬ ಚೆನ್ನಾಗಿ ಎಲ್ಲ ಒಂದು ವಿಭಾಗಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಆಗ ಅದ್ರ ಜೊತೆಗೆ ನಾನು ಕೂಡ ಅವರಿಗೆ ಪೂರಕವೆಂಬಂತೆ ಟಚಪ್ ಕೊಟ್ಟಿದ್ದ ಕಾರಣದಿಂದಾಗಿ ಇವತ್ತು ನನ್ನ ಮಗ 95 ಅಂಕಗಳನ್ನು ಗಳಿಸುವ ಮೂಲಕ, ನಾವು ಹೆಚ್ಚಿನ ಭಾಗ ಇಬ್ಬರು ಜಾಬ್ನಲ್ಲಿರೋದ್ರಿಂದ ಜನರಲ್ ಮೆರಿಟ್ ಬರುವ ಒಂದೇ ಕಾರಣದಿಂದ ಮೇಡಮು ಕೂಡ ನಮಗೆ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಬಂದು ಜಾಯಿನ್ ಆಗಲಿಕ್ಕೆ ಮತ್ತು ಇದರ ಸವಿವರಗಳನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ತುಂಬ ಕಾರಣೀಕರ್ತರಾಗಿದ್ದಾರೆ. ಮಂಜು ಸರ್ ರೂವಾರಿಗಳಾಗಿ ಇವರ ನೇತೃತ್ವದ ಈ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಕರ್ನಾಟಕ ರಾಜ್ಯಾದ್ಯಂತ ಯಾರೇ ನೋಡಿದರೂ ಕೂಡ ಎಲ್ಲರೂ ಕೂಡ ಈ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇಲ್ಲಿಗೆ ನಿಮಗೆ ಆಫ್ಲೈನ್ ಬರಲಿಕ್ಕಾದರೆ ಖಂಡಿತ ಬಂದು ಮಾಡಿ, ಇಲ್ಲಾಂದರೆ ಆನ್ಲೈನ್ ಕೋಚಿಂಗ್ ಆದ್ರೂ ತೆಗೆದುಕೊಂಡು ನಿಮ್ಮ ಮಕ್ಕಳ ಯಶಸ್ಸಿಗೆ ನೀವೆಲ್ಲರೂ ಕಾರಣೀಕರ್ತರ ಆಗ್ತೀರಾ ಅನ್ನುವ ಮಹದಾಸೆಯಿಂದ ನಾನು ಮಗದೊಮ್ಮೆ ಈ ಒಂದು ಕೋಚಿಂಗ್ ಸೆಂಟ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಪೋಷಕನಾಗಿ ಮಾಡ್ತಾಯಿದ್ದೇನೆ. ತುಂಬ ಸವಿವರವಾಗಿ ತಮ್ಮ ಅನುಭವಗಳನ್ನು, ಯಾಕಂತ ಹೇಳಿದರೆ ಇಬ್ಬರು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕಂಪ್ಲೀಟ್ ಪುಸ್ತಕವನ್ನು ನೋಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಸ್ವಲ್ಪ ಸೈಡ್. ಸೊ ಯಾರೆಲ್ಲ ಇದುವರೆಗೂ ವೀಕ್ಷಣೆ ಮಾಡ್ತಾ ಇದ್ದೀರಾ, ಇನ್ನು ಮುಂದಿದೆ ಕರ್ನಾಟಕ ರಾಜ್ಯಾದ್ಯಂತ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಕ್ಕಳು ಯಾರೆಲ್ಲ ಪೋಷಕರು ಬಂದಿದ್ರು ಅವ್ರನ್ನ ಸ್ಟುಡಿಯೋ ತಗೊಂಡು ಇದುವರೆಗೂ ನಾನು ಶೂಟ್ ಮಾಡಿದ್ದೀನಿ. ಇನ್ನು ಮುಂದೆ ನಾನು ಉಳಿದಿರ್ತಕ್ಕಂಥ ಎಲ್ಲ ಸಾಧಕರ ಪಟ್ಟಿಯನ್ನು ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಬರ್ತೀನಿ. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಭಾಳ ಅದ್ಭುತವಾಗಿ, ಸುಮ್ಮನೆ ಇಲ್ಲಿ ಯಾರೂ ಕೂಡ ಆರ್ಟಿಫಿಷಿಯಲ್ ಏನೋ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ 3 ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ನೀವು ಬಳಸ್ಕೊಂಡು ನಮ್ಮ ಶಿಕ್ಷಣವೇ ಶಕ್ತಿಯ 7204 9482 8050
ಈ 3 ಕಾಂಟ್ಯಾಕ್ಟ್ ನಂಬರ್ಗಳು ಮಾತ್ರ ಶಿಕ್ಷಣವೇ ಶಕ್ತಿಯ ಅಧಿಕೃತವಾಗಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಸ್ಗಳಾಗಿರ್ತವೆ. ಹಾಗೆ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳ ತರಬೇತಿ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ಪಡ್ಕೋಬೇಕು ಅಂತ ಅಂದರೆ, ಆಫ್ಲೈನ್ ಕ್ಲಾಸಸ್ಗಳನ್ನು ಪಡ್ಕೋಬೇಕು ಅಂದರೆ ಈ 3 ಕಾಂಟ್ಯಾಕ್ಟ್ ನಂಬರ್ಗಳಲ್ಲಿ ಯಾವುದಾದರೂ ಒಂದು ಕಾಂಟ್ಯಾಕ್ಟ್ ನಂಬರ್ಗಳನ್ನು ತಾವು ಮಾತಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನೀವು ಕ್ಲಾಸಸ್ಸನ್ನು ಪಡ್ಕೋಬೋದಾಗಿರುತ್ತೆ. ಇದುವರೆಗೂ ಅಭಿಪ್ರಾಯವನ್ನು ಹಂಚ್ಕೊಂಡಿರ್ತಕ್ಕಂಥ ರಾಘವೇಂದ್ರ ಸರ್ ಹಾಗೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿಂತನ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊತಾರೆ. ಬೆಳಗಿಂದ ಯಾಕೋ ನಗ್ತಾನೆ ಇಲ್ಲ, ಅವ್ರು ಬೇಗ ಕರೆದಿಲ್ಲ ಅಂತ. ಬೇರೆ ಜಿಲ್ಲೆಯವ್ರನ್ನ ಬೇಗ ಕರಿತಾ ಇದ್ದೀವಿ, ಇನ್ನೂ ಕೂಡ ಬೇರೆ ಬೇರೆ ಜಿಲ್ಲೆ ಪೋಷಕರು ಬಂದು ಕೂತ್ಕೊಳ್ತಾ ಇದ್ದಾರೆ. ಓಕೆ, ಮಾತಾಡಿ. ನನ್ನ ಹೆಸರು ಚಿಂತನ್. ನಾನು 5ನೇ ತರಗತಿಯ GHPS ಮಂಡಗಟ್ಟೆಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನನಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ಮೊದಲಿಗೆ ಗಣಿತದಲ್ಲಿ ತುಂಬ ವೀಕ್ ಇದ್ದೆ. ಇಲ್ಲಿ ಶಿಕ್ಷಣ ಶಕ್ತಿ ಶಿವಮೊಗ್ಗಕ್ಕೆ ಬಂದ ತಕ್ಷಣ ಗಣಿತದಲ್ಲಿ ತುಂಬ ಫಾಸ್ಟ್ ಆದೆ. ಶಿಕ್ಷಣ ಶಕ್ತಿ ಕೊಟ್ಟ ಈ ಅತ್ಯುತ್ತಮ ಕೋಚಿಂಗ್ನಿಂದ ನಾನು 95 ಅಂಕಗಳು ಗಳಿಸಿದ್ದು ನವೋದಯಕ್ಕೆ ಸೀಟ್ ಸಿಕ್ಕಿದೆ. ಅದಕ್ಕೆ ನಾನು ಶಿಕ್ಷಣ ಶಕ್ತಿಗೆ ಧನ್ಯವಾದಗಳು ಹೇಳುತ್ತೇನೆ. ವೆರಿ ಗುಡ್, ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಮಾತಾಡಿದರು. ಸೊ ಮತ್ತೆ ನಾನು ನಮ್ಮ ಮುಂದಿನ ಸಾಧಕರನ್ನು ಪರಿಚಯ ಮಾಡಿಸ್ತಕ್ಕಂಥ ಸಮಯ. ಸೊ ನಮ್ಮ ರಾಘವೇಂದ್ರ ಸರ್ ಅವರು OMR ಶೀಟ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು ಕೂಡ ಇಂಪಾರ್ಟೆಂಟು. ಅದನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಹೇಗೆ ಶಿಕ್ಷಣವೇ ಶಕ್ತಿ ಫಾಲೋ ಅಪ್ ಮಾಡಿಸುತ್ತೆ ಅನ್ನೋದನ್ನು ಕೂಡ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರಾಘವೇಂದ್ರ ಸರ್. ಸರ್, ನಾನು ಆಗಲೇ ತುಂಬ ಮಾತಾಡಿದೆ. ಅದ್ರ ಜೊತೆಗೆ ಒಂದು ಹೇಳೋದನ್ನು ಮರೆತೆ, ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದ್ದು ಕೊನೆಯ ಘಟ್ಟದಲ್ಲಿ ಪರೀಕ್ಷೆ ಇನ್ನೇನು ಹತ್ತಿರ ಇರಬೇಕಾದ್ರೆ ಒಂದು ತಿಂಗಳಿಂದ ಇಲ್ಲಿ ಶಿಕ್ಷಣವೇ ಶಕ್ತಿಯ ವಿಭಾಗದಿಂದ OMR ಸೀಟನ್ನು ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಹೇಗೆ ಬರುತ್ತೋ ಅದೇ ರೀತಿಯ OMR ಸೀಟ್ಗಳನ್ನು ಇವರು ಪ್ರಿಂಟ್ ಮಾಡಿಸ್ಕೊಂಡು ಪ್ರತಿ ಮಕ್ಕಳಿಗೆ ಪರೀಕ್ಷೆಗಳನ್ನು ಮಾಡಿ ಆ ಪರೀಕ್ಷೆಯಲ್ಲಿ ವಿಶ್ಲೇಷಣೆಯನ್ನು ಮಾಡಿ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಕೇವಲ ರಾಘವೇಂದ್ರ ಸರ್ ಅವರು ಹೇಳಿದಾಗೆ ಇದು ಕೇವಲ ನಮ್ಮ ಆಫ್ಲೈನ್ ಮಕ್ಕಳಿಗೆ ಅಷ್ಟೇ ಮಾಡಿಲ್ಲ. ನಾವು ನಮ್ಮ ಡಿಸ್ಟೆನ್ಸ್ ಆನ್ಲೈನ್ ಮಕ್ಕಳಾಗಿರ್ಬೋದು, ನಮ್ಮ ಆಫ್ಲೈನ್ ಮಕ್ಕಳಾಗಿರ್ಬೋದು, ಆನ್ಲೈನ್ ಮಕ್ಕಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕನಿಷ್ಠ 5 OMR ಶೀಟ್ಸ್ಗಳನ್ನು ನಮ್ಮ ಮೆಟೀರಿಯಲ್ ಜೊತೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾಡಲಾಗುತ್ತೆ. ವಿದ್ಯಾರ್ಥಿಗಳದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ನಾವು ಕೊಟ್ಟಿರ್ತಕ್ಕಂಥ ಪೇಪರ್ಸ್ಗಳನ್ನು ಸೆಲ್ಫ್ ಸ್ಟಡಿ ಯಾರೆಲ್ಲ ಮಾಡಿದರೆ ಎಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮಾರ್ಕ್ಸನ್ನು ತಗೊಂಡಿದ್ದೀರಾ. ಮುಂಬರ್ತಕ್ಕಂತಹ ಬ್ಯಾಚಿನ ವಿದ್ಯಾರ್ಥಿಗಳು ಕೂಡ ಅವ್ರ ಪೋಷಕರು ಕೂಡ ಏನೂ ಮಾಡಬೇಡಿ, ಡೈಲಿ ಅರ್ಧ ಗಂಟೆ ಅವ್ರನ್ನ ಬ್ಯಾಕ್ಗ್ರೌಂಡಾಗಿ ನಿಂತ್ಕೊಳ್ಳಿ ಸಾಕು, ಅವರು ಅದನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾ, ಇದು ಎಕ್ಸಾಮಿನೇಷನ್ ಸಾಲಲ್ಲಿ ಕೊಡ್ತಕ್ಕಂತಹ ಒರಿಜಿನಲ್ ಮಾಡೆಲ್ ರೂಪದಲ್ಲೇ ನಾವು OMR ಶೀಟನ್ನು ಕೊಟ್ಟಿದ್ದೀರಾ ಅನ್ನೋದನ್ನು ನೆನ್ಪು ಮಾಡಿದ್ದಕ್ಕೆ ರಾಘವೇಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ಮೈಕ್ ಕೊಡ್ತಾ ಇದ್ದೀನಿ. ಓಕೆ ಸರ್. ಓಕೆ, ಟರ್ನ್ ಕ್ಯಾಮ್ರಾ ಟರ್ನ್ ಮಾತಾಡಿ, ಕೇಳಿಸುತ್ತೆ. ಟೋಟಲ್ ವೀಕ್ಲಿ ಆರ್ ಮಂತ್ಲಿ? ಸೊ ಟೋಟಲ್ 13 ಎಕ್ಸಾಮ್ಸ್ ದೇ ಹ್ಯಾವ್ ಕಂಪ್ಲೀಟೆಡ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಸೊ ಅಂಟಿಲ್ ಎಕ್ಸಾಮಿನೇಷನ್ಸ್ ಡಿಸೆಂಬರ್ 13ರವರೆಗೂ ಕೂಡ 100 ಮಾರ್ಕ್ಸಿನ ಎಕ್ಸಾಮಿನೇಷನ್ಸನ್ನು ನಡೆಸಿ ಸಕ್ಸಸ್ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ನಮ್ಮ ಪೇರೆಂಟ್ಸು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಓಕೆ, ನಮ್ಮ ಮುಂದಿನ ಸಾಧಕರು ಪೂರ್ಣಿಮಾ ವಿ. ತಂದೆ ಹೆಸರು ವನರಾಜ ಎಲ್, ತಾಯಿ ಹೆಸರು ವನಜಾಕ್ಷಮ್ಮ. ಚೆನ್ನಾಗಿದೆ, ವನಜಾಕ್ಷಮ್ಮ ಇಬ್ಬರು ಭಾಳ ಚೆನ್ನಾಗಿ ಜೋಡಿಯಾಗಿದ್ದಾರೆ ಕಪಲ್ಸ್ಗಳು. ರೋಲ್ ನಂಬರ್ ಹೀಗಿದೆ, ಡೇಟ್ ಆಫ್ ಬರ್ತ್ ಹೀಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ವೆಂಗಳಾಪುರ ಗ್ರಾಮದವರು. ನಮಗೆ ಶಿಕ್ಷಣವೇ ಶಕ್ತಿಗೆ ಭಾಳ ನಂಟು ಚಿತ್ರದುರ್ಗ ಜಿಲ್ಲೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ಪೇರೆಂಟ್ಸ್ ಬಂದಿದ್ದಾರೆ ಅವರನ್ನು ಮೊದಲು ತಗೊಂಡಿದ್ದೀನಿ. ನಂತರದಲ್ಲಿ ಪೇರೆಂಟ್ಸ್ ಬರದೇ ಇರತಕ್ಕಂಥ ಪೋಷಕರ ವಿದ್ಯಾರ್ಥಿಗಳನ್ನು ತಗೊಂತೀವಿ. ನಂತರದಲ್ಲಿ ಪೇರೆಂಟ್ಸ್ ಬಂದಾಗೆ ನಿಮ್ಮನ್ನು ಕೂಡ ಬೈಟನ್ನು ತಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಖಂಡಿತವಾಗಲೂ ಕೂಡ ನಮ್ಮ ವನರಾಜ ಎಲ್ ಹಾಗೆ ಪೂರ್ಣಿಮಾ ವಿ ಅವರು ನಮ್ಮ ಸ್ಟುಡಿಯೋ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂತಹ ನಮ್ಮ ಪೂರ್ಣಿಮಾ ವಿ ಅವರ ತಂದೆ ವನರಾಜ ಎಲ್ ರವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು ಶಿಕ್ಷಣವೇ ಶಕ್ತಿಯ ಬಗ್ಗೆ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದೇವೆ. ಸರ್, ನಮ್ಮ ಹೆಸರು ವನರಾಜ್ ಅಂತೇಳಿ. ನಮ್ಮ ಹೆಸರು ವನರಾಜ್ ಎಲ್ಲು, ವೆಂಗಳಾಪುರ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ನಾವು KSRTCಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಾಯಿದ್ವಿ. KSRTC ಡ್ರೈವರ್ ಆಗಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಹೊಸದುರ್ಗ ಸರ್.
ಹೊಸದುರ್ಗ ಡಿಪೋದಲ್ಲಿ ಹೊಸದುರ್ಗ ಡಿಪೋದಲ್ಲಿ ವರ್ಕ್ ಮಾಡ್ತಾ ಮನೆಯಲ್ಲಿ ಇದ್ದೀವಿ. ನಿಮ್ಮದು ಹೊಸದುರ್ಗನೇ ಇದೀವಿ ಸರ್. ಹೊಸದುರ್ಗ ಟೌನಲ್ಲೇ. ಏನು ಅನಿಸ್ತಾ ಇದೆ ಇವತ್ತು ಮಗಳು ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆ ಆಗಿರೋದ್ರ ಬಗ್ಗೆ? ಖುಷಿ ಆಗ್ತಾ ಇದೆ ಸರ್. ಎಷ್ಟು ಖುಷಿ ಆಗ್ತಾ ಇದೆ ಸರ್? ಭಾಳ ತುಂಬ ಖುಷಿ ಆಗ್ತಾ ಇದೆ ಸರ್. ಸ್ವೀಟ್ ತಂದಿದ್ದೀವಿ ಸರ್, ಹೌದಾ? ಬ್ಯಾಗಲ್ಲಿದೆ ಕೊಡಲ್ಲಿ. ಓಕೆ. ನಮ್ಮ ಕೈಲಿ ಮಗಳನ್ನ ದೊಡ್ಡವಳಾದ್ಮೇಲೆ ಏನು ಪೊಸಿಷನಿಗೆ ಕಳಿಸ್ಬೇಕಂತ ಹೇಳಿ ಅನ್ಕೊಳ್ತಾ ಇದ್ದೀರಾ? ಸರ್ ಪೊಸಿಷನ್ ಏನು ಅಂದ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಸರ್ ನಮ್ಮ ಮಗಳು ಎಷ್ಟು ಹೊತ್ತಳು ಅಷ್ಟೇ ಓದಲಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯವರ ಒತ್ತಾಯದಿಂದ ಪೂರ್ವಕವಾಗಿ ಮನೆಯವರು ಒತ್ತಾಯ ಮಾಡಿರೋದು ಪೂರ್ವಕದಿಂದ ಇಲ್ಲಿ ಕರ್ಕೊಂಡ್ಬಂದು 2025-26 ಸಲುವಾಗಿ ಮಾತಾಡಿಲ್ಲ. ಮಗು ಭವಿಷ್ಯ ವಯಸ್ಸು 11ರಿಂದ 12 ವಯಸ್ಸಿದೆ. ಭವಿಷ್ಯ ಕಟ್ಕೊಳ್ತಕ್ಕಂಥದ್ದು ಇಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಬಹೆರ್ಟ್ ಮಾಡಿ ಮಾರ್ಕ್ಸ್ ತಗೊಳ್ಳುವಂಥದ್ದಲ್ಲ. ಕಂಟೆಂಟನ್ನು ಜೊತೆಗಿಟ್ಕೊಂಡು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿಯಾಗಿರ್ತಕ್ಕಂಥ ಮೊದಲನೇ ಹೆಜ್ಜೆಯನ್ನು ಮಗು ಸಕ್ಸಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನಿಮಗೂ ಮತ್ತು ನಿಮ್ಮ ಧರ್ಮಪತ್ನಿ ವನಜಕ್ಷಮ್ಮ ಅವರಿಗೂ. ಆದರೆ ಭಗವಂತ ನಿಮಗೆ ನೋಡಿ ವನರಾಜ ಮತ್ತು ನೋಡಿ VA 4 ಅಕ್ಷರಗಳು ಕೂಡ ಒಂದೇ ಅಕ್ಷರದ ಜೋಡಿಯನ್ನು ಮಾಡಿ ಕಳಿಸಿದ್ದಾರೆ. ಸೊ ನಿಮ್ಮಿಬ್ಬರು ಹೆಸರನ್ನು ಈ ಮಗು ಮುಂದೆ ಉಳಿಸುತ್ತೆ ಅನ್ನೋದನ್ನು ಹೇಳ್ತಾ ನಮ್ಮ ಮುಂದಿನ ಮಾತನ್ನು ಪೂರ್ಣಿಮಾ ಅವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಸ್ಮೈಲನ್ನು ಕೊಡ್ತಾರೆ ಪೂರ್ಣಿಮಾ ಅವರು. ನನ್ನ ಹೆಸರು ಪೂರ್ಣಿಮಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಆವಾಗ ಭೂಪಾಲ್ ಸರ್ನಿಗೆ ಅಳ್ತಿದ್ದೆ ನಾನು ಎಕ್ಸಾಮ್ ಬರೀಬೇಕಲ್ಲ. ಆವಾಗ ಭೂಪಾಲ್ ಸರ್ ಸಮಾಧಾನ ಮಾಡ್ತಿದ್ರು. ನೀನು ಚೆನ್ನಾಗಿ ಓದ್ತೀಯಾ ಅಂತ ಎಲ್ಲ ಎಂಕರೇಜಿಂಗ್ ಮಾಡ್ತಿದ್ರು. ನನಗೆ ಮ್ಯಾಥ್ಸ್ ಬರ್ತಿರಲಿಲ್ಲ. ಟೇಬಲ್ಸು ಇಲ್ಲಿ ಬಂದ ಮೇಲೆ ಟೇಬಲ್ಸ್ ಹೇಗಿದೆ ಶಿಕ್ಷಣ ಶಕ್ತಿನಲ್ಲಿ ಪ್ರಾಕ್ಟೀಸ್ ಹೇಗಿರುತ್ತೆ? ಚೆನ್ನಾಗಿದೆ. ಮುಂದೆ ನೋಡ್ಕೊಂಡು ಹೇಳ್ಬೇಕ್ರಿ. ಚೆನ್ನಾಗಿದೆ. ಓಕೆ, ಮುಂದೆ ಏನಾಗಬೇಕಂತ ಅನ್ಕೊಳ್ತಾ ಇದ್ದೀರಿ? ಏನೂ ಆಗೋದು ಬೇಡ. SSLCವರೆಗೂ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಭಾಳ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ ಇಡೀ ನಿಮ್ಮ ಕ್ಲಾಸ್ ರೂಮಲ್ಲಿ ಟಾಪ್ ಸ್ಕೋರನ್ನು ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಿ PUCನ ಚೆನ್ನಾಗಿ ಮುಗಿಸಿ ಆಮೇಲೆ ನೀವೇನಾಗಬೇಕಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಕೂಡ ನೀವು ಆಗ್ತೀರಾ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಚಿತ್ರದುರ್ಗ ಡಿಸ್ಟಿಕ್. ನಿಮ್ಮೂರು ಹೊಸದುರ್ಗ ತಾಲೂಕು ಎಲ್ಲ ವೆಂಗಳಾಪುರ ಗ್ರಾಮದವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಮಾತಾಡಿ. ಹೊಸದುರ್ಗ ತಾಲೂಕು ವೆಂಗಳಾಪುರದವರಿಗೆ ಏನು ಮಾತಾಡ್ಲಿಕ್ಕೆ ಬಯಸ್ತೀರಾ? ಎಲ್ಲರೂ ಚೆನ್ನಾಗಿ ಓದ್ರಿ. ಎಲ್ಲರೂ ಚೆನ್ನಾಗಿ ಓದಿ ಓಕೆ, ಎಲ್ಲರೂ ಚೆನ್ನಾಗಿ ಆ ವ್ಯಾಸಂಗವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಕೊಳ್ಳಿ ಅಂಥೇಳಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ವೆಂಗಳಾಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ನಮ್ಮ ಪೂರ್ಣಿಮಾ ಹಾಗೂ ವನರಾಜ್ ಅವರು ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.